ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ಪ್ರಮುಖವಾಗಿರುವ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಮನುಷ್ಯನ ಜೀವನದಲ್ಲಿ ನಿರೀಕ್ಷೆ ಅನ್ನೋದು ಒಂದು ರೀತಿ ಸಹಜ ಭಾವನೆ ಅನ್ನುವಂತೆ ಆಗೋಗಿದೆ. ಮನುಷ್ಯ ಹುಟ್ಟಿದಾಗಿನಿಂದಲೂ ಕೂಡ ಒಂದಲ್ಲ ಒಂದು ಹಂಬಲವನ್ನ ಇಟ್ಕೊಂಡಿರ್ತಾನೆ. ತನ್ನ ಜೀವನದಲ್ಲಿ ತಾನು ಏನಾದರೂ ಸಾಧನೆಯನ್ನ ಮಾಡಬೇಕು, ಯಶಸ್ಸನ್ನ ಗಳಿಸಬೇಕು, ಹೀಗೆ ಸಂಬಂಧಗಳು ಚೆನ್ನಾಗಿರ್ಬೇಕು, ತಾನು ಯಾವಾಗಲೂ ಕೂಡ ಖುಷಿಯಾಗಿರ್ಬೇಕು, ಇದೇ ರೀತಿಯಾದಂತಹ ಒಂದಲ್ಲ ಒಂದು ಹಂಬಲಗಳಿರುತ್ತೆ, ನಿರೀಕ್ಷೆಗಳಿರುತ್ತೆ. ಕೆಲವೊಮ್ಮೆ ಆ ನಿರೀಕ್ಷೆಗಳು ಸತ್ಯ ಆಗತ್ತೆ. ನಿರೀಕ್ಷೆಯೇ ಸತ್ಯವಾದಾಗ, ವಾಸ್ತವಾಂಶ ಸಾಬೀತಾದಾಗ ಖುಷಿ ಪಡೋದು ಕೂಡ ಉಂಟು. ಅದೇ ರೀತಿ ನಾವು ಅಂದುಕೊಂಡಂತೆ ಆಗಲಿಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ಆ ನಿರೀಕ್ಷೆ ಏನಾದರೂ ಹುಸಿ ಆಯಿತು ಅಂತ ಹೇಳಿದ್ರೆ ನಮ್ಮ ಅಸಮಾಧಾನಕ್ಕೂ ಕಾರಣ ಆಗುತ್ತೆ. ಹಾಗಾದ್ರೆ ಜೀವನದಲ್ಲಿ ನಿಜವಾದ ನಿರೀಕ್ಷೆ ಅಂದ್ರೆ ಏನು? ಅದೇ ಇವತ್ತಿನ ವಿಚಾರ. ಈ ಕುರಿತಾಗಿ ತಿಳಿಸಿಕೊಡಲು ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಈ ನಿರೀಕ್ಷೆ ಅನ್ನೋದು ಒಂದು ರೀತಿ ಸಹಜ ಪ್ರಕ್ರಿಯೆ, ಸಹಜ ಭಾವನೆ ಅನ್ನುವಂತಾಗಿದೆ. ಆದರೆ ನಿಜವಾದ ನಿರೀಕ್ಷೆ ಅನ್ನೋದು ಏನು ಗುರುಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ನಿರೀಕ್ಷೆ ಮನುಷ್ಯನಾದವನಿಗೆ ಇರಬೇಕು ಅಂತಕ್ಕಂಥ ಪದ ಇದೆಯಲ್ಲ, ಇದೇ ತಪ್ಪು. ನಿರೀಕ್ಷೆ ಅದು ಕನಸದು, ಜೀವನ ಅಲ್ಲ. ನಾನು ಓದ ತಕ್ಷಣ ಈ ಕೆಲಸ ಆಗಿರಬೇಕು, ನಾನು ಓದ ತಕ್ಷಣ ವ್ಯಕ್ತಿ ನನ್ನನ್ನು ಈ ಥರ ವೆಲ್ಕಮ್ ಮಾಡ್ಕೋಬೇಕು, ನಿರೀಕ್ಷೆ. ಅದಾಗಲ್ಲ. ಏನು ಮಾಡೋದು? ಆಗಬೇಕಿತ್ತು, ಆಗಲ್ಲ. ಮತ್ತೇನು ಮಾಡೋದು? ನಾನು ಮದುವೆ ಮಾಡ್ಕೊಂಡ್ಮೇಲೆ ನಾನು ತುಂಬ ಚೆನ್ನಾಗಿ ಸೆಟ್ಲ್ ಆಗ್ತೀನಿ, ನಾನು ಸಿಗೋ ಹೆಂಡತಿ ಈ ಥರ ಇರ್ತಾಳೆ, ಈ ಥರ ಇರ್ತಾಳೆ, ಹಿಂಗೆ ನೋಡ್ಕೋತಾಳೆ, ಈ ಥರ ಅಡುಗೆ ಮಾಡ್ತಾಳೆ, ಅದೊಂದು ಕ್ಲಾರಿಟಿ. ಅದು ಅವ್ರದ್ದೇ ತಾನೇ ಕಲ್ಪನೆ. ಅಲ್ಲೇ ಒಳಗೆ ಅದು ನೋಡಿದ್ರೆ ಝೀರೋನಲ್ಲಿ ಇರ್ತಾಳೆ. ಏನು ಮಾಡೋಣ? ಚೇಂಜ್ ಮಾಡೋದಾ? ಆಗಲ್ಲ. ಮತ್ತು ನಾವು ಅಂದ್ಕೊಂಡಿದ್ದಿಲ್ವಲ್ಲ ಅಲ್ಲಿ. ನಿರೀಕ್ಷೆ ಮಾಡೋದೇ, ನಿರೀಕ್ಷೆಯಲ್ಲಿರೋದೇ ಮನುಷ್ಯನ ಮೊದಲನೇ ದೊಡ್ಡ ದೌರ್ಭಾಗ್ಯ, ದುರ್ಬಲತೆ. ಹಿಂಗೆ ಮಾಡೇ ನಾವು ಸತ್ತೋಗಿರೋದು. ಜೀವಸತ್ವ ಇಲ್ಲವೇ ಇಲ್ಲ, ಕಣ್ಣು ಬಿಡ್ತಾ ಇದ್ದೀವಿ ಅಷ್ಟೇ, ಉಸಿರಾಡ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೇನೂ ಸಿಕ್ಕಿಲ್ಲ. ಸಿಕ್ಕಿದೆಯೇನಮ್ಮ? ಇಲ್ಲ. ಹಾಗಿದ್ದ ಮೇಲೆ ನಿರೀಕ್ಷೆ, ಎಷ್ಟು ನಿರೀಕ್ಷೆಗಳನ್ನು ಪಟ್ಟಿ ಮಾಡೋಣ? ಒಬ್ಬ ಮನುಷ್ಯನಿಗೆ ಏನೆಲ್ಲ ಬೇಕು ಅನ್ನೋದು ನಿರೀಕ್ಷೆ ಪಟ್ಟಿ ಮಾಡೋದು ಸಾಧ್ಯನಾ? ಇಲ್ಲ. ಈಗ ನಾನು ನಿನ್ನ ಕೇಳ್ತೀನಿ, ಅಮ್ಮ ನಿನ್ನ ನಿರೀಕ್ಷೆ ಏನಮ್ಮ ಅಂತ. ನೀನು ಕೊಡ್ತೀಯ, ಸಾಯಂಕಾಲ 5 ಗಂಟೆವರೆಗೂ ಬೇಕಾದ್ರೆ ಕೊಡ್ತೀಯ ಪಟ್ಟಿನ, ಹೌದಾ? ಹೌದು. ನನಗೆ ಈಗ ಇರಬೇಕು, ಹಿಂಗಿರಬೇಕು, ಮದುವೆ ಜೀವನ ಈ ಥರ ಇರಬೇಕು, ನನ್ನ ಆರೋಗ್ಯ ಹೀಗಿರಬೇಕು, ಹೌದಾ? ಸಾಧ್ಯ ಇದೆಯಾ ಇದು? ಇಲ್ಲ ಅಲ್ಲ. ಈಗ ನಿರೀಕ್ಷೆ ಇಟ್ಕೋಬೇಕಾ? ಒಂದು, ನಾವೇನಾದರೂ ಒಂದು ಸಾಧನೆ ಮಾಡಬೇಕು. ಇದೆಂಥ ಸುಳ್ಳು ಮಾತು ಅಂದರೆ, ನಮ್ಮ ದೇಶದಲ್ಲಿ ಆಡ್ತಿರೋದು ಸಾಧನೆ ಅಂತ. ಯಾರೇ ಮಾಡವ್ರೆ ಸಾಧನೆ ಆಗೋದೇ ಇಲ್ಲ. ಯಾಕೆ ಅಂದರೆ ಸಾಧನೆಗೆ ಮೂಲಾರ್ಥ ಏನು? ಯಾರನ್ನೇ ಕೇಳಿದ್ದು ಒಂದು ಚೆನ್ನಾಗಿ ಹೇಳ್ತಾರೆ, ಡಬ್ಬಿಂಗ್ ಇದು ಏನಕ್ಕೆ ಕೊಟ್ಟಿದೆಯಾ ಇಲ್ಲಿ? ಏನಾದ್ರು ಒಂದು ಸಾಧನೆ ಮಾಡೋಕ್ಕೆ. ಅಯ್ಯೋ ಕಮಂಗಿ ಮುಂಡಿದೆ. ಸಾಧನೆ ಅಂದರೆ ಏನು ಅರ್ಥ ಏನು? ಫಸ್ಟು ಅಪ್ಪ ಅಂದರೆ ಏನೋ ಗೊತ್ತಿಲ್ಲ, ಅಮ್ಮ ಅಂದರೆ ಏನೋ ಗೊತ್ತಿಲ್ಲ. ಅದೇ ಜನ್ಮ ಕೊಟ್ಟವರಲ್ಲ. ಇಷ್ಟೇ ನಾನು ಜೀವನ ತಿಳ್ಕೊಂಡಿರೋದು. ಅಪ್ಪ ಅನ್ನೋದಕ್ಕೆ ಅರ್ಥ ಹೇಳೋಕ್ಕಾಗಿದೆ ನಮ್ಮ ಮಕ್ಕಳ ಕೈಲಿ? ಇಲ್ಲ. ಇಲ್ಲ. ಅಪ್ಪ ಮಕ್ಕಳಿಗೆ ಹೇಳ್ಕೊಡೋಕ್ಕಾಗಿದೆಯಾ ಅಪ್ಪ ಅನ್ನೋ ಸ್ಥಾನ ಏನಂತ? ಮತ್ತು ಎಲ್ಲ ಬರೀ ಹುಸಿ, ಬರೀ ಸುಳ್ಳು. ನಮ್ಮ ಜೀವನವೇ ಸುಳ್ಳು. ಯಾರೋ ಮಾತಾಡ್ತಾರೆ, ಅದು ಕೇಳಿಸ್ಕೊಂಡು ಇನ್ನೊಬ್ಬರು ಮಾತಾಡ್ಬಿಡೋದು. ಇದೇ ತಾನೇ? ಹೌದು ಹೌದು. ಇದು ಜೀವನ ಅಲ್ಲ, ಇದು ಸಾಧನೆ ಅಲ್ಲ. ಸಾಧನೆ ನಿಜವಾದ ಅರ್ಥ ಪ್ರೀತಿ. ಎಲ್ಲರನ್ನೂ ಪ್ರೀತಿಯಿಂದ ತಗೊಂಡೋಗ್ತಾನಲ್ಲ ಮನೆ ಯಜಮಾನ, ಅದು ಸಾಧನೆ. ಮಗಳು ಕಂಡ್ರೆ ಅಪ್ಪನಿಗಾಗಲ್ಲ, ಮಗನ ಕಂಡ್ರೆ ಅಮ್ಮನಿಗಾಗಲ್ಲ, ತಂಗಿ ಕಂಡ್ರೆ ಅಕ್ಕನಿಗಾಗಲ್ಲ. ಇದು ಮನೆ ಪ್ರತಿ ಮನೇಲಿ ಇದೆ ತಾನೇ? ಇದ್ದೇ ಇದೆ. ಹೌದು. ಮಾಡಿ ರಿಪೇರಿ ಮಾಡೋದು ಹೆಂಗೆ? ನಿಮ್ಮ ಸಾಧನೆ ನೋಡೋಂತ ಹೇಳ್ತಿರಲ್ಲ, ಎಷ್ಟುದ್ದ ನಾನು ಸಾಧನೆ ಮಾಡಿದ್ದೀನಿ. ನಾನು ಮುಂದೆ ಕೂತ್ಕೊಂಡು ಹೇಳಬೇಕು. ಮಾತಾಡಬೇಕಾದ್ರೆ ಅರ್ಥಗರ್ಭಿತವಾದ ಮಾತಿರಬೇಕು, ಅರ್ಥಗರ್ಭಿತವಾದ ಜೀವನ ಇರಬೇಕು. ಪುಸ್ತಕ ಓದ್ಬಿಟ್ಟ ತಕ್ಷಣ ನಾನು ಸಾಧನೆ ಮಾಡಿದ್ದೀನಿ, ಕೆಲಸ ತಗೊಂಡ ತಕ್ಷಣ ಸಾಧನೆ ಮಾಡಿದ್ದೀನಿ, ಮದುವೆ ಮಾಡ್ಕೊಂಡ ತಕ್ಷಣ ಸಾಧನೆ ಮಾಡಿದ್ದೀನಿ, ಮಕ್ಕಳು ಪಡ್ಕೊಂಡ ತಕ್ಷಣ ಸಾಧನೆ ಮಾಡಿದ್ದೀನಿ ಅಂದ್ಕೊಂಡು ಹೋಗಿ ನೀವು ಹಿಂದಕ್ಕೆ ತಿರುಗಿ ನೋಡಿದ್ರೆ ಯಾವುದು ಸಾಧನೆ ಎಲ್ಲ ಟುಸ್ಪಟಾಕಿ. ಹೇಗಿದೆ ನಿನ್ನ ಜೀವನ? ಅಯ್ಯೋ ಏನೋ ಅಂದ್ಕೊಂಡೆ, ಏನೋ ಆಯಿತು ಬಿಡಿ. ಸೊ ಇದಕ್ಕೆ ಮೂಲ ಕಾರಣ ಏನು ಅಂತಕ್ಕಂತಹ ಸತ್ಯವನ್ನು, ಯಾರಿಂದ ಈ ತಪ್ಪಾಗ್ತಾ ಇದೆ ಅನ್ನೋ ಸತ್ಯವನ್ನು ಹುಡುಕಿದ್ರೆ ನಮ್ಮ ಪ್ರದೇಶ ಅಂದರೆ ನಮ್ಮ ಭಾರತ ದೇಶದಲ್ಲಿ, ವಿಶ್ವದಲ್ಲೇ ಇದಕ್ಕೆ ಉತ್ತರ ಇಲ್ಲಮ್ಮ. ಮನುಷ್ಯನ ನಿರೀಕ್ಷೆಯಂತೆ ಬದುಕು ಎಲ್ಲೂ ಪ್ರಪಂಚದಲ್ಲಿ ಆಗಿದೆ ಸಾಧ್ಯನೇ ಇಲ್ಲ.
ಆ ನಿರೀಕ್ಷೆ ಅಂದ ತಕ್ಷಣ ಒಂದಕ್ಕೆ ಇನ್ನೊಂದು ಮುಂದಕ್ಕೆ ಹೋಗುತ್ತೆ ಹೊರತು ಸ್ಟಾಪ್ ಆಗಲ್ಲ. ಹೌದು. ನನಗೆ ಸಾಕು ಅಂತಾರೆ, ನಾಳೆ ಬೆಳಗ್ಗೆ ಕಮಿಟ್ಮೆಂಟ್ ಇನ್ನೊಂದು ಬರುತ್ತೆ. ಹೌದಾ? ಹಾಗಾಗಿ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಇವತ್ತು ನಿರೀಕ್ಷೆಗಳು ಬೇಕಾ ಮನುಷ್ಯ ಜೀವನದಲ್ಲಿ? ಇದನ್ನು ಅರ್ಥ ಮಾಡ್ಕೊಂಡಿದ್ದೀವ ನಾವು? ಇದೆಯಾ ಪ್ರಪಂಚದಲ್ಲಿ ನಿರೀಕ್ಷೆ ಅನ್ನೋದು? ನಿರೀಕ್ಷೆಗಳು ಎರಡಕ್ಕೂ ಅರ್ಥ ಬೇರೆ ಇದೆ. ನಿರೀಕ್ಷೆ ಬೇರೆ, ನಿರೀಕ್ಷೆಗಳು ಬೇರೆ. ನಿರೀಕ್ಷೆ ಸರಿ, ನಿರೀಕ್ಷೆಗಳು ತಪ್ಪು. ಅಂದರೆ ನಿರೀಕ್ಷೆ ನಿನ್ನ ವೈಯಕ್ತಿಕವಾದದ್ದು, ನಿರೀಕ್ಷೆಗಳು ಬೇರೆ ಕಡೆಯಿಂದ ಪಡೆಯೋದು ನೀನು. ಅದು ಸಿಗ್ಬೋದು, ಸಿಗದೇ ಇರ್ಬೋದು. ಹೌದು. ಅದಕ್ಕೆ ನಿರೀಕ್ಷೆಗಳು ಈ ಸತ್ಯ ಅರ್ಥ ಆಗಬೇಕು. ಈ ರೀತಿ ಮಾತನಾಡ್ತಾ ವಿಚಾರಕ್ಕೆ ಹೇಳ್ತಾ ಹೋದರೆ ನಮ್ಮ ಬಾಯಿಂದ ಬರ್ತಕ್ಕಂಥ ಮಾತಿನಲ್ಲಿ ಎಷ್ಟು ಅರ್ಥ ಇದೆ, ಎಷ್ಟು ಸತ್ಯ ಇದೆ ಅಂತ ಯಾರು ದಯವಿಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಮಾತಾಡಿ, ನಿಮ್ಮ ಪ್ರಶ್ನೆ ಹಾಕಿ. ನೀವು ಕರೆಕ್ಟಾಗಿ ಹಾಕಿದ್ದೀರ ಪ್ರಶ್ನೆನ, ನೀವು ಅರ್ಥ ಮಾಡ್ಕೊಂಡಿದ್ದೀರ ಗೊತ್ತಾಗತ್ತೆ. ದೊಡ್ಡವರಿರಲಿ, ಎಜುಕೇಟೆಡ್ ಇರಲಿ, ಪೀಠಾಧಿಪತಿ, ಮಠಾಧಿಪತಿ ಯಾರೇ ಇರಲಿ, ನನ್ನ ಬಾಯಲ್ಲಿ ಬರ್ತಕ್ಕಂಥ ಮಾತಿನಲ್ಲಿ ಹುರುಳಿದೆಯಾ, ಅರ್ಥ ಇದೆಯಾ, ಸಾಧ್ಯ ಇದೆಯಾ, ಹಾಕಿ ಪ್ರಶ್ನೆನ ನೀವೇ ಹಾಕ್ಕೊಳ್ಳಿ. ನಿಮ್ಮ ಪ್ರಶ್ನೆಗೆ ನೀವೇ ಪ್ರಶ್ನೆ ಹಾಕಬೇಕು. ಆಗ ನಿಮಗೆ ನಿರೀಕ್ಷೆನೂ ಬೇಡ ಅನ್ನೋ ಮಟ್ಟಕ್ಕೆ ನೀವು ಹೋಗಬೇಕಾಗತ್ತೆ. ಮಕ್ಕಳಿಗೂ ನಿರೀಕ್ಷೆ ಹುಟ್ಟಿಸ್ತೀರ, ನೀವೂ ನಿರೀಕ್ಷೆಯಲ್ಲೇ ಬದುಕಿದ್ದೀರ, ಅವ್ರಿಗೂ ಫಿಲ್ ಆಗಿಲ್ಲ ಏನಮ್ಮ? ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತೀರಾ, ನೀನು ಚೆನ್ನಾಗಿ ಓದಬೇಕು, ಚೆನ್ನಾಗಿರೋ ಜೊತೆ ಮದುವೆ ಆಗಬೇಕು. ಬರೀ ಸುಳ್ಳು, ಸಕ್ಸಸ್ ಆಗಿಲ್ಲ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಈಗ ನಾನು ಹೇಳ್ತಿರ್ತಕ್ಕಂಥ ಕೆಲವೊಂದು ವಿಚಾರಗಳು ಕೆಲವರಿಗೆ ಸ್ವಲ್ಪ ಕಷ್ಟ ಅನ್ನಿಸಬಹುದು. ಇದು ಸತ್ಯ. ಅದನ್ನು ನಿಮ್ಮ ಮುಂದೆ ಇಟ್ಟಾಗ ಮಾತ್ರ ನೀವು ಅರ್ಥ ಮಾಡಿಕೊಂಡ್ರೆ, ಬರೀ ಜೀವನದಲ್ಲಿ ಬರೀ ಏನೋ ಮಾಡಿದ್ದೀವಿ, ಹುಟ್ಟಿದ್ದೀವಿ, ಒಂದು ಶಾಸ್ತ್ರ ಕೇಳ್ಬೋಣ, ಒಂದು ದೇವಸ್ಥಾನಕ್ಕೆ ಹೋಗೋಣ, ಒಂದು ಪೂಜೆ ಮಾಡೋಣ, ಊಟ ಮಾಡೋಣ, ಮಲ್ಕೊಳ್ಳೋಣ, ಈ ಥರದವ್ರಿಗೆ ಈ ವಿಚಾರ ಅರ್ಥ ಆಗೋದು ಕಷ್ಟ ಇದೆ. ನೀವು ಬೇಜಾರು ಕೋಪ ಮಾಡಿಕೊಂಡು ನಿಮ್ಮ ವೈಯಕ್ತಿಕ, ಅದು ನನಗೆ ಗೊತ್ತಿಲ್ಲ. ನಿಮಗೆ ಸತ್ಯ ಏನು ಅಂತ ಅರ್ಥ ಆಗದೆ ನೀವು ಬದುಕಲಿಕ್ಕಾಗಲ್ಲ, ಯಾರೇ ಆಗಲಿ, ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ. ಇದಕ್ಕೇನು ಹೇಳುತ್ತೆ ಅಂದರೆ ಯೋಚನೆ ಏನು? ಯೋಜನೆ ಇದೇ ರೀ ಜೀವನದಲ್ಲಿರ್ತಕ್ಕಂಥ ಅತಿ ಸತ್ಯವಾದ ವಿಚಾರ. ನೀನು ಹೇಗೆ ಯೋಚನೆ ಮಾಡ್ತೀಯೋ ನಿನ್ನ ಪ್ಲ್ಯಾನ್ ಹಂಗಿರುತ್ತೆ. ಯೋಚನೆ ಸರಿ ಇಲ್ಲ, ಪ್ಲ್ಯಾನ್ ಉಲ್ಟಾ ಆಗತ್ತೆ. ಸೊ ಜೀವನದಲ್ಲಿ ನೀನು ಏನು ಮಾಡಿದ್ರೂ ಸಕ್ಸಸ್ ಆಗಲ್ಲ. ಯಾರೇ ಆಗಿರಲಿ, ಓದಿರಲಿ, ಬಿಟ್ಟಿರಲಿ, ಡಾಕ್ಟರ್ ಆಗಲಿ, ಇನ್ನೊಬ್ಬರಾಗಿರಲಿ, ಇಂಜಿನಿಯರ್ ಆಗಿರಲಿ, ನೀವು ಯಾವುದೇ ಆಗಿರಲಿ, ಏನು ಪೂಜೆ ಮಾಡಿದ್ರು, ಏನು ವ್ರತ ಮಾಡಿದ್ರು, ಏನೇ ಮಾಡ್ತಾಯಿದ್ರು ಸಕ್ಸಸ್ ಆಗಲ್ಲ. ಯಾಕೆ ಅಂದರೆ ನಮ್ಮ ಬದುಕಿನ ಮೌಲ್ಯನೇ ನಮ್ಗೆ ಗೊತ್ತಾಗಿಲ್ಲ. ಆ ಮೌಲ್ಯ ಅಂತಕ್ಕಂಥದ್ದು ಕೆಲವೊಂದು ಉದಾಹರಣೆಗಳನ್ನ ಕೊಡಬೇಕಾಗತ್ತೆ. ಏನದು? ನಂಬರ್ 1, ನಮ್ಮ ದೇಶದಲ್ಲಿ 2 ಭಾಗ ತಗೊಳ್ಳೋಣ, ದೇಶಕ್ಕೆ ಹೋಗೋಣ. ಇದಕ್ಕೆ ಏನದು 2 ಭಾಗ ಅಂದರೆ ದೇವರಿಗೆ ಸಂಬಂಧಪಟ್ಟಂತಹ ಸ್ಥಳ, ಓಕೆ, ಇನ್ನೊಂದು ರಾಜಕೀಯ ವಿಚಾರಕ್ಕೆ ಹೋದಾಗ ಒಂದು ಸ್ಥಳ. ಈ ಎರಡನ್ನ ತಗೊಂಡ್ರೆ ಮಾತ್ರ ನಮ್ಗೆ ಸತ್ಯ ಅರ್ಥ ಆಗೋದು. ಇಡೀ ಭಾರತ ದೇಶದಲ್ಲಿ ನಮ್ಮ ದೇವಾಲಯಗಳನ್ನು ಪುರಾತನ ಕಾಲದಿಂದನೂ ಕಟ್ಟಿರ್ತಕ್ಕಂಥ ದೇವಾಲಯಗಳು. ನಂಬರ್ 2, ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಜಾಗಗಳು, ಸ್ಥಳ. ಇವೆರಡೂ ಫೇಲ್ ಆಗಿದೆ ಅಂತ ತಿಳ್ಕೊಳ್ಳೋಣ, ಇಲ್ಲ ಸಕ್ಸಸ್ ಆಗಿದೆ ಅಂತ ತಿಳ್ಕೊಳ್ಳೋಣಮ್ಮ. ಫೇಲ್ ಆಗಿದೆ. ಎರಡೂ ಫೇಲ್ ಅಂದರೆ ನೀವು ಬದುಕ್ತೀರಾ ಹೆಂಗೆ? ಮಠ ಕಟ್ಟಿರ್ತಾರೆ, ಅಲ್ಲೂ ಜಗಳ ಆಗತ್ತೆ. ದೇವಸ್ಥಾನ ಕಟ್ತಾರೆ, ಅಲ್ಲೂ ಕೋರ್ಟ್ಗೆ ಹೋಗುತ್ತೆ. ರಾಜಕೀಯದ ಮಟ್ಟಕ್ಕೆ ಹೋದರೆ ರಾಜ್ಯ ಸರ್ಕಾರಕ್ಕೆ ತಗೊಳ್ಳಿ, ಅಲ್ಲೂ ಕೇಸಿದೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಅಲ್ಲೂ ಕೇಸಿದೆ. ದೇವಸ್ಥಾನದ ಮೇಲೆ ಕೇಸಿದೆ. ಅಂದ ಮೇಲೆ ಪ್ರಬುದ್ಧಿಗಳು ಅಂತ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಗಹನವಾಗಿರ್ತಕ್ಕಂತಹ ಪಂಡಿತರುಗಳು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕಾಗತ್ತಾ? ನಮ್ಮ ದೇಶದ ಇತಿಹಾಸವನ್ನು ತಗೊಂಡ್ರೆ ದೇವಸ್ಥಾನ ಚೆನ್ನಾಗಿದೆಯಾ, ದೇವಸ್ಥಾನ ಕಟ್ಟಿರೋ ರೀತಿಯಲ್ಲಿ ನಾವು ನೆಮ್ಮದಿಯಾಗಿ ಬರ್ಕೊಂಡಿದ್ದೀವಾ? ಅರ್ಧಂಬರ್ಧ ದೇವಸ್ಥಾನ ಹೊಡೆದಾಕಿದ್ದಾರೆ. ಯಾರು ಹೊಡೆದ್ರು ಅಂದರೆ ಬ್ರಿಟಿಷರು ಬಂದು ಹೊಡೆದ್ರು, ಯಾರೋ ತೊಗಲಿಕೋರು ಬಂದು ಹೊಡೆದ್ರು. ಕತೆ ಹೇಳ್ತೀವಿ ನಾವು, ದೇವಸ್ಥಾನ ಏನಕ್ಕೆ ಹೊಡೆದ್ರು? ಅರೆ ನೀವು ದೇವಸ್ಥಾನ ಕಟ್ಟಬೇಕಾದ್ರೆ ಅದು ಸತ್ಯ ಗೊತ್ತಿಲ್ಲ, ಹೊಡೆದ್ರು. ಲಾರಿ ಬಂದು ನುಗ್ಗುತ್ತೆ. ಯಾಕೆ ದೇವಸ್ಥಾನಕ್ಕೆ ಲಾರಿ ಯಾಕೆ ನುಗ್ಗಬೇಕು? ದೇವಸ್ಥಾನದಲ್ಲಿ ಕಳ್ತನ ಆಗತ್ತೆ, ಯಾಕೆ ಆಗಬೇಕು? ದೇವಸ್ಥಾನದಲ್ಲಿ ಕಳ್ತನ ಆಗಬೇಕು, ಏನಕ್ಕೆ ಆಗಬೇಕು? ಹಾಗಿದ್ದ ಮೇಲೆ ನಾವು ದೇವರು ಅಂತ ಒಪ್ಕೊಳ್ಳೋದು ಹೇಗೆ? ಈ ಪ್ರಶ್ನೆ ಬರುತ್ತಾ ಇಲ್ವಾ? ಖಂಡಿತ ಗುರುಜಿ. ಎಷ್ಟು ಚೆನ್ನಾಗಿ ಹೇಳ್ತಾನೆ, ದೇವರನ್ನೇ ದೇವ್ರ ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ನಮಗೇನ್ರಿ ದೇವ್ರ ರಕ್ಷಣೆ ಮಾಡ್ತಾನೆ ಅಂತ ಕೇಳುವಂತಹ
ಬುದ್ಧಿಜೀವಿಗಳು ಪ್ರಪಂಚದಲ್ಲಿ ತುಂಬ ಇದ್ದಾರೆ. ನಾವು ದೇವರನ್ನು ನಿಂದನೆ ಮಾಡೋಕ್ಕೆ ನಾವೇ ಕಾರಣಕರ್ತರಾಗಿದ್ದೀವಿ. ಅವ್ರು ಕೇಳೋ ಪ್ರಶ್ನೆ ಸತ್ಯ. ದೇವ್ರು ಸರಿಯಾಗಿ ಇದ್ದು ದೇವ್ರು ನಮಗೆಲ್ಲ ನೋಡ್ಕೋತಾನೆ ಏನಾದರೆ ನಮ್ಗೆ ತೊಂದರೆ ಯಾಕೆ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಇದು ದೇವ್ರದ ನಮ್ದ? ನಮ್ಮದು. ತಗೊಂಡಾಗ ದೇವ್ರ ಮೇಲೆ ಹಾಕ್ತೀವಿ. ಜನ್ಮ ಕೊಟ್ಟ ಅಪ್ಪ ಅಮ್ಮನ್ನೇ ಬಿಡಲ್ಲ. ನಮ್ಮ ಅಪ್ಪ ಸರಿ ಇಲ್ಲ, ನಮ್ಮ ಅಮ್ಮ ಸರಿ ಇಲ್ಲ, ಕೆಲವ್ರ ಮೇಲೆ ಇಬ್ಬರೂ ಸರಿ ಇಲ್ಲ. ಈಗ ಈ ಸರಿ ಇಲ್ಲ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆಯೇನಮ್ಮ? ಇಲ್ಲ ಗುರುಜಿ. ಹಾಗಿದ್ದ ಮೇಲೆ ನಾವು ಜ್ಯೋತಿಷ್ಯ ಅಂತಕ್ಕಂಥ ಶಾಸ್ತ್ರ ಕೇಳೋ ವಿಚಾರದಲ್ಲಿ ದೇವಸ್ಥಾನ ಕಟ್ಟೋದ್ರಲ್ಲೂ ಫೇಲ್, ಮನೆ ಕಟ್ಟೋದ್ರಲ್ಲಿ ಫೇಲ್, ರಾಜಕೀಯದ ಮಟ್ಟದಲ್ಲಿ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಕರೆಸಿರ್ತಾರೆ. ಆ ಗಜ ಪುಣ್ಯಾತ್ಮರಿಗೆ ನಿಜಕ್ಕೂ ಒಂದು ದೊಡ್ಡ ನಮಸ್ಕಾರ ಹಾಕಬೇಕು. ಅದೆಷ್ಟು ಮಟ್ಟಕ್ಕೆ ಸತ್ಯವಾಗಿ ಕಟ್ಸೋದು. ಎಲ್ಲಿ ರಗಳೆ ಪೊಲೀಸ್. ಯಾವ ಪುರುಷಾರ್ಥಕ್ಕೆ ಇದನ್ನೆಲ್ಲ ನಂಬಬೇಕು? ಯಾವ ಪುರುಷಾರ್ಥಕ್ಕೆ ಇದು ನಂಬಬೇಕು? ಹೇಳಿದ್ದನ್ನೆಲ್ಲ ಯಾಕೆ ಒಪ್ಕೋಬೇಕು? ನೀವುಗಳು ತಿಳ್ಕೊಬೇಕಷ್ಟೆ. ನಾನೇನು ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ಯಾವುದೇ ಆ್ಯಂಗಲಲ್ಲಿ ನೀವು ಏನೇ ಕೇಳೋಕ್ಕೆ ಹೋಗಲಿ, ಸೈನ್ಸಲ್ಲಿ ಹೋಗ್ತೀರಾ ಅಲ್ಲೂ ಸುಳ್ಳು, ಶಾಸ್ತ್ರ ಕೇಳ್ತೀರಾ ಅಲ್ಲೂ ಸುಳ್ಳು, ದೇವಸ್ಥಾನ ವಿಚಾರಕ್ಕೆ ಹೋಗ್ತೀರಾ ಅಲ್ಲೂ ಸುಳ್ಳು. ಹಾಗಿದ್ಮೇಲೆ ಸತ್ಯ ಯಾವುದು? ಅದನ್ನು ಇವತ್ತು ನಿಮ್ಮ ಮುಂದೆ ಇವತ್ತಿಡ್ತಾ ಇದ್ದೀನಿ ಅಂತಲ್ಲ, ದಿನ ಅದನ್ನೇ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಕರೆ ಮಾಡಿದವರು ಯಾರು ಅಕಸ್ಮಾತ್ ನಿಮ್ಗೆ ಸಿಕ್ಕೋದೇ ಆದರೆ, ಕೃತಿಕಾ ನಕ್ಷತ್ರದವರು ಯಾರಾದರೂ ಹೆಣ್ಣಾಗಲಿ ಗಂಡಾಗಲಿ ಇದ್ದರೆ ಕರೆ ಮಾಡ್ಬೋದು. ಈ ಕೃತಿಕಾ ನಕ್ಷತ್ರಕ್ಕೂ ಈ ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂತಹ ಪ್ರಕೃತಿ ಅನ್ನೋದೇನಿದೆ, ಆ ಹೊಂದಾಣಿಕೆ ಅಂತಕ್ಕಂಥದ್ದನ್ನು ಹೊಂದಾಣಿಕೆ ಆಗಿಲ್ಲ ಅಂತಕ್ಕಂಥದ್ದೇ ಕೃತಿಕಾ ನಕ್ಷತ್ರ. ಯಾವುದಕ್ಕೆ? ಪ್ರಕೃತಿಗೂ ಮಗುವಿಗೂ ಹೊಂದಾಣಿಕೆ ಆಗದೇ ಇರತಕ್ಕಂತಹ ನಕ್ಷತ್ರವೇ ಕೃತಿಕಾ ನಕ್ಷತ್ರ. ಇದಕ್ಕೆ ಶಿವನ 3ನೆಯ ಕಣ್ಣು. ಇದನ್ನು ಏನು ಅರ್ಕೋಬೇಕು ಅಂದರೆ, ನಮ್ಮ ಹಿಂಭಾಗದ ತಲೆ ಅಂತ ಇದೆ ಅಲ್ಲಮ್ಮ, ಅಲ್ಲಿ ಕಣ್ಣಿರಬೇಕು ಅಂತ ಹೇಳುತ್ತೆ. ಇದಕ್ಕೆ ಜ್ಞಾನದ ಕಣ್ಣಿರೋದು ಹಿಂಭಾಗದ ತಲೆಯಲ್ಲಿ, ಮೆಮೊರಿ ಬಾಕ್ಸ್ ಇರೋದು ನಮ್ಮ ಹಿಂಭಾಗ. ಅದಕ್ಕೆ ಹೆಂಗಸರು ಜುಟ್ಟು ಹಾಕ್ಕೊಳ್ಳೋದು, ಮತ್ತು ಪುರೋಹಿತರುಗಳು ವಿದ್ವತ್ತಾಗಿರ್ತಕ್ಕಂಥವ್ರು ಜುಟ್ಟು ಯಾಕೆ ಹಾಕತ್ತಾರೆ ಅಂದರೆ ವಿದ್ವತ್ತಿಗೆ ಅದು ಪ್ರೆಸ್ ಮಾಡ್ತಾ ಇರುತ್ತೆ. ಹೆಂಗಸರು ಈ ರೀತಿಯಾಗಿ ಸಿಂಬಿ ಹಾಕ್ಕೊಂಡು ಇದೆಲ್ಲ ಮಾಡ್ತಕ್ಕಂಥದ್ದು ಇದು ಸಂಪ್ರದಾಯದಲ್ಲಿ ಸಂಸ್ಕಾರದಲ್ಲಿ ಇದೆ ಅಲ್ಲ. ಅದಿಲ್ಲ ಈಗ, ಪರವಾಗಿಲ್ಲ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಈ ಗಂಟು ಏನಕ್ಕೆ ಹಾಕೋಬೇಕಲ್ಲಿ ಅಂತಕ್ಕಂಥದ್ದು ತನ್ನ ಮೆಮೊರಿಯಲ್ಲಿ ನಾನು ಹಿಂದೆ ಏನಾಗಿದ್ನೋ, ನಾನು ಏನು ಮಾಡಬೇಕಿತ್ತೋ ಇದೆಲ್ಲವೂ ಕೂಡ ಗಮನಕ್ಕೆ ಬರ್ತಕ್ಕಂತಹ ಇತಿಹಾಸ ಇದೆ. ಹಿಂದೆ ಜುಟ್ಟು ಹಾಕ್ಕೊಳ್ತಕ್ಕಂತಹ ಗಂಟು ಹಾಕ್ತಕ್ಕಂಥ ಸತ್ಯ ಇದೆ. ಈಗ ಗಂಟಿಲ್ಲ, ಅದಕ್ಕೆ ನಾವೇನು ಮಾತಾಡೋಕ್ಕಾಗಲ್ಲ. ಈಗ ತರೋಕ್ಕಾಗತ್ತೆ ನಮ್ಮ? ಹೇಳೋಕ್ಕಾಗತ್ತಾ? ಮಾಡ್ಕೊಳಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಫ್ರೀಯೇ ಇರೋದು ನಾವು. ಅದೇ ಫ್ರೀ ಆಗಿದ್ದೀವಿ ಅಂದರೆ ಅಷ್ಟೇ ಓಡೋದು, ನಿರೀಕ್ಷೆ ಇಟ್ಕೊಳಕ್ಕಾಗಲ್ಲ. ಹಾಗೆ ನಮ್ಮ ನಿರೀಕ್ಷೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಅದಕ್ಕೆ ಸಿದ್ಧತೆನೇ ಆಗಿಲ್ಲ. ನಿರೀಕ್ಷೆ ಮಾತ್ರ 1000. ಅವತ್ತಾನೆ ಮಾಡ್ತಾ ಇರೋದು ಅಲ್ವಾ? ಹಾಗಾಗಿ ಈಗ ಅದನ್ನು ನಾವು ಯಾವ ತಪ್ಪು ನಡೀತಾ ಇದೆ ಅಂತಕ್ಕಂಥದ್ದನ್ನು ನೀವು ಹೇಗೆ ಹೇಳ್ತೀರಾ ಗುರುಗಳೇ ಅಂತ ಪ್ರಶ್ನೆ ಆಗತ್ತೆ. ಯಾರು ಹೇಳ್ತಿರೋದೆಲ್ಲ ಎಲ್ಲ ಹೇಳ್ತಿರೋದೆಲ್ಲ ಸರಿ ಇಲ್ಲ, ಓಕೆ, ನಿಮ್ಮದೇನು ಹೇಳಿಯಪ್ಪ ಅಂತ ಪ್ರಶ್ನೆ ಹಾಕ್ತಾರೋ ಬಿಡ್ತಾರೋ ನಾವೇ ಹಾಕ್ಬಿಡೋಣ. ಸಾಧ್ಯ ತಾನೇ ಇದು? ಹಾಂ, ಸರಿ ಇಲ್ಲ ಅಂದರೆ ಸರಿಯಾಗಿರೋದು ಹೇಳಿ. ಬರೀ ಸರಿ ಇಲ್ಲ ಅಂದರೆ ಕಷ್ಟ ಆಗ್ತದೆ ಅಲ್ವಾ? ಹಾಗಾಗಿ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಸದ್ಯ ಪ್ರೆಸೆಂಟ್ಗೆ ಇವತ್ತಿನ ಒಂದು ಲೆಕ್ಕಾಚಾರ ತಗೊಂಡ್ರೆ ಸುರಿತಾ ಇರೋ ಮಳೆ ಇದು ಯಾವ ಕಾಲ ನಮ್ಗೆ ಗೊತ್ತೇ ಆಗಿಲ್ಲ. ಚಳಿಗಾಲನ ಮಳೆಗಾಲನ ಏನಮ್ಮ? ಎರಡು ಮಿಶ್ರಿತವಾಗಿದೆ, ಮಿಕ್ಸ್ ಆಗಿದೆ. ಹೌದಾ? ಇದಕ್ಕೆ ಕಾರಣಕರ್ತರು ಯಾರು? ಇದಕ್ಕೆ ಜ್ಯೋತಿಷ್ಯ ಹೇಳೋಕ್ಕಾಗತ್ತಾ ಅಂತ ನಾನು ಕೇಳ್ತೀನಿ. ಈ ಎರಡು ಯಾಕೆ ಮಿಕ್ಸ್ ಆಯಿತು? ಮಳೆಗಾಲ ಮಳೆಗಾಲವಾಗೇ ಇರಬೇಕು, ಚಳಿಗಾಲವಾಗೇ ಇರಬೇಕು. ಇದು ಮಿಕ್ಸ್ ಆಗಿದ್ದಕ್ಕೆ ಜ್ಯೋತಿಷಿಗಳ ಹತ್ರ ಏನಾರ ಇದೆಯಾ ಅಂತ ಶಾಸ್ತ್ರ ಹೇಳೋ ಘನಪಂಡಿತರುಗಳಿಗೆ ನನ್ನ ಪ್ರಶ್ನೆ. ನನಗೆ ಅದು ಗೊತ್ತು, ಇದು ಗೊತ್ತು, ವಂಶ ಪಾರಂಪರೆ ಗೊತ್ತು ಅಂತ ಹೇಳ್ಕೊಂಡು ನಮ್ಮ ದೇಶ ಹಾಳಾಗಿದೆ. ಈ ಸತ್ಯವನ್ನು ಇವತ್ತು ಹೇಳಬೇಕಾದ್ರೆ ಎಲ್ಲರಿಗೂ ಕಣ್ಣುರಿ ಬರ್ಬೋದು. ಯಾಕೆಂದರೆ ಅರ್ಧಂಬರ್ಧ ಕಲ್ತ್ಕೊಂಡು ಏನೋ ಮಾಡಿದ್ದೀನಿ ಅಂತ ಹೇಳೋರಿಗೆ ಬೇಜಾರಾಗಬಹುದು. ಅರ್ಧಂಬರ್ಧ ಕಲ್ತಿರೋರಿಗೆ, ಪೂರ್ಣ ಜ್ಞಾನ ಇರೋರಿಗೆ ಅರ್ಥ ಆಗುತ್ತೆ ಎಲ್ಲಿ ತಪ್ಪಾಗ್ತಾ ಇದೆ ಅಂತ. ನಾನು ಕಲ್ತಿದ್ದೇ ಸರಿ, ನಾನು ಹೇಳ್ತಿರೋದೇ ಸರಿ ಅಂತಕ್ಕಂಥವ್ರು ನಾವೇನು ಹೇಳೋಕ್ಕಾಗಲ್ಲ. ಹಾಗಂತ ನಾನು ಪೂರ್ಣಜ್ಞಾನಿ ಅಂತ ನಾನು ಹೇಳ್ಕೊತಾ ಇಲ್ಲ. ಸ್ವಲ್ಪ ಮಟ್ಟಕ್ಕೆ ನಮ್ಮ ಬದುಕಿಗಾರು ಒಂದಷ್ಟು ಬೇಕಲ್ಲಮ್ಮ, ಅಲ್ವಾ? ನಮ್ಮ ಬದುಕೋದಕ್ಕೆ ಒಂದಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅನ್ನೋದೇ ನನ್ನ ಉದ್ದೇಶ ಅಷ್ಟೇ ಹೊರತು ಯಾರಿಗೂ ಗೊತ್ತಿಲ್ಲದೆ ನಾನೇ ಮಹಾಪುರುಷ ಆಗಿದ್ದೀನಿ, ದೇವ್ರು ನನಗೆ ಎಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ನೀವು ಹಂಗೆ ಅಂದ್ಕೊಳ್ಳೂಬೇಡಿ. ವಿಚಾರ ಏನಂಬುದು ಅಷ್ಟೋ ಇಷ್ಟ ಒಂಚೂರು ಕಣ್ಣು ತೆರೆಸೋಣ ಅಂತ ನಮ್ಮ ಒಂದು ಸಣ್ಣ ಪ್ರಯತ್ನ. ಒಪ್ಕೋದನಮ್ಮ? ಕಣ್ಣು ತೆರೆಸೋಕ್ಕೆ
ಮುಚ್ಕೊಂಡಿರ್ತೀರಲ್ಲ ನಾವು. ಆದರೆ ಇದಕ್ಕೊಂದು ಗಾದೆ ಹೇಳ್ತಾರೆ, ಕಣ್ಣಿಲ್ಲದೆ ಇರೋನಿಗೆ ದೀಪದ ಅವಶ್ಯಕತೆ ಏನೈತೆ ಅಲ್ವಾ. ನಮಗೆ ಕಣ್ಣಿದೆ, ದೀಪನೂ ಇದೆ, ಗುರ್ಸಕ್ಕಾಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಇವತ್ತು ತಿಳ್ಕೊಬೇಕಾಗಿರ್ತಕ್ಕಂಥ ನಿಜವಾದ ಒಂದು ಪ್ರಕ್ರಿಯೆ. ಏನದು ನಿಜವಾದ ಪ್ರಕ್ರಿಯೆ ಅಂದರೆ, ನಮಗೆ ಕಾಣ್ತಾ ಇರ್ತಕ್ಕಂಥದ್ದು ಎರಡೇ, ಸತ್ಯವಾಗಿ ಕಾಣ್ತಾ ಇರ್ತಕ್ಕಂಥದ್ದು, ಪ್ರಕೃತಿದತ್ತವಾಗಿ ಕಾಣ್ತಾ ಇರೋದು ಎರಡೇ. ಯಾವುದು? ಆಕಾಶ, ಭೂಮಿ. ಹೌದಮ್ಮ? ಈ ಆಕಾಶ ಭೂಮಿ ಬಿಟ್ಟು ಬೇರೆ ಶಾಸ್ತ್ರ ಪ್ರಪಂಚದಲ್ಲಿ ಇಲ್ಲ ಇಲ್ಲ ಇಲ್ಲ. ಇದೆ ಅನ್ನೋದು ಯಾರು ಇದ್ದರೆ, ಈ ಭೂಮಿಯಲ್ಲಿ ಹುಟ್ಟಿದ್ದರೆ, ಆ ಥರ ತಾಕತ್ತಾಗಿ ಹೇಳೋ ಶಕ್ತಿ ಇದ್ದರೆ, ನಾವು ನಿಮಗೆ ಒಂದು ಸದಾ ಚೇರನ್ನು ರೆಡಿ ಮಾಡಿ ಇಟ್ಟಿರ್ತೀವಿ. ಸ್ವಾಮಿ ನೀವೆರಡು ಬಿಟ್ಟು ಹೇಳಿದ್ದು ಇನ್ನೂ ಬೇಕಾದಷ್ಟಿದೆ, ಬನ್ನಿ ನಾನು ಹೇಳ್ತೀನಿ ಅಂದರೆ ದಯವಿಟ್ಟು ಯಾರು ಬೇಕಾದರೂ ಬರ್ಬೋದು. ಯಾಕೆ ಅಂದರೆ ಒಬ್ಬರಿಗೆ ಇನ್ನೊಬ್ರಿಗೆ ಗೊತ್ತಾಗಬೇಕು, ಒಬ್ಬರಿಗೆ ಇನ್ನೊಬ್ರು ಜಾಸ್ತಿ ಆಗಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕು ಅಲ್ವಮ್ಮ? ಅದಕ್ಕೋಸ್ಕರವಾಗಿ ಆ ರೀತಿಯಾಗಿ ಕೇಳ್ತಕ್ಕಂಥ ತಾಕತ್ತಿದ್ದರೆ, ಯಾಕೆ ತಾಕತ್ತು ಅಂತ ಹೇಳ್ತೀನಿ ಅಂದರೆ ಅಷ್ಟು ಸುಲಭ ಅಲ್ಲ. ತಣ್ಣೀರಲ್ಲಿ ನಿಂತ್ಕೊಂಡು ಒಂದೇ ಕಾಲಲ್ಲಿ ಜಪ ಮಾಡಿದ್ರೂ ಆಗಲ್ಲ, ಪುಸ್ತಕ ಭಂಡಾರವನ್ನೆಲ್ಲ ಹುಡುಕು ಓದಿದ್ರೂ ಸಿಕ್ಕಲ್ಲ. ಅಂತಹ ಮಹಾನ್ ವಿದ್ಯೆ ಅಂತಕ್ಕಂಥದ್ದು ಯಾವುದು ಅಂತಕ್ಕಂಥ ವಿಚಾರಕ್ಕೆ ನಾವು ಇನ್ನೂ ಹತ್ತಿರಕ್ಕೆ ಹೋಗಿಲ್ಲ. ವಿದ್ಯೆ ಯಾವುದು ಅಂತಕ್ಕಂಥದ್ದು ಅಂದರೆ ಕಾಲೇಜಲ್ಲಿ ಓದೋದು ವಿದ್ಯೆ ಅಂತ ನಾವು ತಿಳ್ಕೊಂಡೋದಲ್ಲ ನಮ್ಮ. ಹೌದು, ಕಾಲೇಜಲ್ಲಿ ಹೋಗಿ ಬರೋದೇ ವಿದ್ಯೆ. ಅದಲ್ವೋ? ಅಲ್ವೇ ಅಲ್ಲ. ನಿಮ್ಮ ಇಷ್ಟಕ್ಕದು, ನಿಮಗೆ ಬೇಕು ಓದಬೇಕು, ಓದಿ. ನಮಗೆ ಬೇಕಾಗಿರ್ತಕ್ಕಂಥ ವಿದ್ಯೆ ಯಾವುದು ಅಂತಕ್ಕಂಥ ಸತ್ಯವಾದ ವಿಚಾರ ಯೋಚನೆ, ಸದ್ಯೋಚನೆ ಅಂದರೆ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದನ್ನು ನಾವು ಕಲಿಯೋಕ್ಕಾಗಿದೆಯಾ? ಇಲ್ಲ. ಇದು ಬೇಕು ಅಂತೀಯ ಬೇಡ ಅಂತೀಯ? ಬೇಕು ಗುರುಜಿ. ಪ್ರತಿಯೊಬ್ಬರಿಗೂ ಒಳ್ಳೆ ಯೋಚನೆ ಬೇಕು, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಬೇಕು. ಈಗ ಜ್ಯೋತಿಷ್ಯಕ್ಕೂ ಇದಕ್ಕೂ ಲಿಂಕ್ ಕೊಡ್ತೀರಾ? ಸಾಧ್ಯನೇ ಇಲ್ಲ. ಆದರೆ ಅದರ ಮೂಲ ಸತ್ಯವನ್ನು ತಿಳ್ಕೊಂಡ್ರೆ ಲಿಂಕ್ ಇದೆ. ಇಲ್ಲಿ ಹೇಳ್ತಾ ಇರೋದು ಏನು ಅಂದರೆ, ಒಂದು ಹಸಿ ಸುಳ್ಳಿನ ಕತೆ, ಅಪ್ಪಟ ಸುಳ್ಳಿನ ಕತೆ, ಅವಮಾನ ಆಗುತ್ತಂತೂ ಗ್ಯಾರಂಟಿ ಗೊತ್ತು ನನಗೆ ಈ ಮಾತು ಕೇಳಿಸ್ಕೊಂಡ್ರೆ. ಏನದು ಅಂದರೆ, ಸೂರ್ಯೋದಯ ಇಷ್ಟು ಗಂಟೆಗೆ, ಸೂರ್ಯಾಸ್ತ ಇಷ್ಟು ಗಂಟೆಗೆ ಅಂತ ಇದರ ಮೇಲೆ ಜ್ಯೋತಿಷ್ಯವನ್ನು ಫಿಕ್ಸ್ ಮಾಡಿ, ಜ್ಯೋತಿಷ್ಯಕ್ಕೆ ಯಾವುದೇ ಕಾರಣಕ್ಕೂ ತಪ್ಪಾದ ಮಾಹಿತಿ ಹೇಳ್ತಾ ಇಲ್ಲ ನಾನು. ನಾವು ಅದರ ಹತ್ತಿರ ಹೋಗಬೇಕಾದ್ರೆ ನಮ್ಗೆ ಯೋಗ್ಯತೆ ಯಾವುದು ಅಂತ ಕಂಡುಹಿಡ್ಕೊಳ್ಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೂರ್ಯೋದಯ ಇಷ್ಟು ಗಂಟೆಗೆ ವೈಜ್ಞಾನಿಕವಾಗಿಯೂ ಸಮೀಕ್ಷೆ ಪ್ರಕಾರವಾಗೂ ಹೇಳ್ತಾರೆ, ಇಷ್ಟು ಗಂಟೆಗೆ ಸೂರ್ಯ ಉದಯ ಆಗುತ್ತೆ ಅಂತ, ಇಷ್ಟು ಗಂಟೆಗೆ ಸೂರ್ಯ ಮುಳುಗುತ್ತೆ ಅಂತ ಹೇಳ್ತಾರೆ. ಇದು ಸತ್ಯನೇ, ಸುಳ್ಳಲ್ಲ. ಇದನ್ನು ಅನುಸರಿಸಿ ನಾವು ವೇಳಾಪಟ್ಟಿ ರೆಡಿ ಮಾಡ್ತೀವಿ. ಇಷ್ಟು ಗಂಟೆಗೆ ಈ ಯೋಗ ಬರುತ್ತೆ, ಇಷ್ಟು ಗಂಟೆಗೆ ಈ ಲಗ್ನ ಬರುತ್ತೆ, ಇಷ್ಟು ಗಂಟೆಗೆ ಈ ಶುಭ ಆಗುತ್ತೆ ಅಂತ ನಾವು ಮ್ಯಾಥಮೆಟಿಕ್ಸ್ ಮಾಡಿ ಕಲ್ತಿರ್ತಕ್ಕಂಥ ವಿದ್ಯೆ ಇದೆ. ಅದು ವರ್ಕೌಟ್ ಆಗಲ್ಲ ಅಂತ ನಮ್ಮ ದೇಶಕ್ಕಿನ್ನೂ ಗೊತ್ತಾಗಿಲ್ಲ. ಅದು ವರ್ಕೌಟ್ ಆಗಲ್ಲ, ಅದೊಂದೇ ಸತ್ಯ ಅಲ್ಲ. ಯಾಕೆ ಅಂದರೆ ಎರಡು ಸೇರಿ ಒಂದಾದಾಗ ಮಾತ್ರ ಅದು ಒಂದು ಏನೇ ಆಗಲಿ ಒಂದು ಸತ್ಯ. ನಾವೇನು ಮಾಡಬೇಕು? ಎರಡನ್ನು ಒಂದು ಮಾಡ್ತಕ್ಕಂಥದ್ದೇ ನಮ್ಮ ಇಡೀ ಇತಿಹಾಸದಲ್ಲಿ ನಾವು ತಿಳ್ಕೊಬೇಕಾಗಿರೋದು. ಒಂದಾಗೆ ಇದ್ದಾಗ ಯಾವುದೂ ಉತ್ಪತ್ತಿಯಾಗಲ್ಲ. ಆಗತ್ತೇನಮ್ಮ? ಒಂದಾಗೆ ಇದ್ದರೆ ಉತ್ಪತ್ತಿ ಆಗಲ್ಲ. ಒಂದು ಸೇರಿದಾಗ ಒಂದು ಉತ್ಪತ್ತಿ ಆಗತ್ತೆ. ಇದು ಎಲ್ಲ ವಿಚಾರದಲ್ಲೂ ನಾವು ಅರ್ಥ ಮಾಡ್ಕೋಬೇಕು. ಹೌದು ತಾನೆ? ಹಾಗಿದ್ದ ಆಗಿರಬೇಕಾದ್ರೆ ನಾವು ಯಾಕೆ ಸತ್ಯ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂದರೆ, ನೀನು ಉದಯ ಸೂರ್ಯನನ್ನು ಅಸ್ತ ಸೂರ್ಯನನ್ನು ತೋರಿಸಿದ್ರೆ ಅದು ಕೂಡ ಸುಳ್ಳೆ. ಯಾಕೆ ಅಂದರೆ ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ ಅಂತಲೇ ನಾವು ಸುಳ್ಳು ಹೇಳ್ಕೊಂಡು ಬದುಕ್ತಾ ಇದ್ದೀವಿ. ಪುಸ್ತಕದಲ್ಲೂ ಅದೇ ಪ್ರಿಂಟ್ ಆಗ್ತಾ ಇದ್ದೀವಿ, ಅದನ್ನೇ ಜನಕ್ಕೆ ಹೇಳ್ತಾ ಇದ್ದೀವಿ, ಅದನ್ನೇ ಜನ ನಂಬಿದ್ದಾರೆ. ಹೌದು ತಾನೆ? ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ. ಈ ಪ್ರಶ್ನೆಗೆ ನಮ್ಗೆ ಉತ್ತರ ಇನ್ನೂ ಗೊತ್ತಿಲ್ಲ. ಎಷ್ಟು ಸುಳ್ಳಲ್ಲಿ ಬದುಕ್ತಾ ಇದ್ದೀವಿ ಸ್ವಲ್ಪ ಯೋಚನೆ ಮಾಡಿ. ಇದ್ರ ಕೆಲಸ ಭೂಮಿದ್ರು ಸ್ವಾಮಿ. ಸೂರ್ಯ ಮರೆಯಾಗೋದು ಭೂಮಿಯಿಂದ. ಸೂರ್ಯ ಎಲ್ಲೂ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದು ಹುಟ್ಟಲ್ಲ ಅಲ್ಲಿ. ಇದನ್ನು ಯಾವತ್ತು ತಪ್ಪಿಸೋಕ್ಕಾಗತ್ತೆ? ನಾವು ಇದನ್ನು ಹೇಳೋದು ತಪ್ಪು ಅಂತ ಯಾವತ್ತು ಹೇಳ್ಕೊಡ್ತಾ ಇದ್ದಾರೆ? ಎಲ್ಲಿದೆ ಇದು? ಸಾಧ್ಯ ನಮ್ಮ ಇದು? ಸೂರ್ಯ ಮುಳುಗ್ತಾನೆ, ಸೂರ್ಯ ಹುಟ್ಟುತ್ತಾನೆ. ಇದು ಏನು ಕತೆ ಇದು? ಅರ್ಥ ಆಗಿಲ್ವಾ ನಮಗೆ? ಅರ್ಥ ಮಾಡ್ಸೋಕ್ಕಾಗಿಲ್ವಾ? ಅದನ್ನು ಪರಿವರ್ತನೆ ಮಾಡಿ ಮಾತಾಡೋಕ್ಕಾಗಿಲ್ವಾ ಅಂತಕ್ಕಂಥದ್ದನ್ನು ಇದೊಂದನ್ನು ದಯವಿಟ್ಟು ಪ್ರತಿಯೊಬ್ಬರು ಯೋಚನೆ ಮಾಡಿ. ನಡೀತಾ ಇರೋ ಪ್ರಕ್ರಿಯೆ ಭೂಮಿಯಲ್ಲಿ ನಡೀತಕ್ಕಂಥ ಹಗಲು ರಾತ್ರಿಯನ್ನು ಸತ್ಯ ಗೊತ್ತಿದ್ದರೂ ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ ಅಂತ ಪ್ರಿಂಟಲ್ಲಿ ಹಾಕ್ತೀವಿ. ಅದರ ಮೇಲೆ ನಾವು ಮುಹೂರ್ತ ಹಾಕ್ತೀವಿ, ಅದರ ಮೇಲೆ ಜ್ಯೋತಿಷಾಸ್ತ್ರ ಹೇಳ್ತೀವಿ, ಅದರ ಮೇಲೆ ಜಾತಕ ಕುಂಡಲಿಯನ್ನು ಬರೀತೀವಿ. ಹಾಗಿದ್ದ ಮೇಲೆ ಗುಲ್ಬರ್ಗಾದಲ್ಲಿರ್ತಕ್ಕಂತಹ ಹುಡುಗನಿಗೆ ಬೆಂಗಳೂರು ಸಿಟಿಲಿರ್ತಕ್ಕಂಥ ಹುಡುಗಿ ಜೊತೆ ಮದುವೆ ಮಾಡಿದ್ರೆ ಎಷ್ಟು ಚಂದ? ಸ್ವಲ್ಪ ಯೋಚನೆ ಮಾಡಿ.
ಏನಮ್ಮ ಗುಲ್ಬರ್ಗಾದ ಹುಡುಗನೋ ಹುಡುಗಿನೋ ಒಬ್ರು ಬೆಂಗಳೂರು ಇರ್ತಕ್ಕಂಥವ್ರು, ಹೌದಾ? ಇವ್ರಿಗೆ ಮದುವೆ ಮಾಡಿದ್ರೆ ಹೊಂದಾಣಿಕೆ ಆಗಲ್ಲ ರೀ, ಸಾಧ್ಯ ಇಲ್ಲ. ಇದಕ್ಕೆ ಪ್ರಶ್ನೆ ಯಾರು ತಾಕತ್ತಾರು ಉತ್ತರ ಕೊಡಿ ನೋಡೋಣ. ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥವ್ರಿಗೆ ಪಂಚಾಂಗ ಬೇರೆ ಇದೆಯಾ? ಇಲ್ಲ. ಬೆಂಗಳೂರಿನವ್ರಿಗೆ ಪಂಚಾಂಗ ಬೇರೆ ಇದೆಯಾ? ಇಲ್ಲ. ಮತ್ತು ಹೆಂಗ್ರಿ ಮ್ಯಾಚ್ ಮಾಡಿ ಮದುವೆ ಮಾಡ್ತೀರಾ? ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ತಾಕತ್ತಿದೆಯಾ ಯಾರಿಗೇ ಆಗಲಿ? ಅಲ್ಲಿ ಊಟ ತಿಂಡಿನೇ ವ್ಯವಸ್ಥೆ ಬೇರೆ, ಅಲ್ಲಿರೋ ಮಣ್ಣಿನ ಲೆಕ್ಕಾಚಾರನೇ ಬೇರೆ, ಬೆಂಗಳೂರು ಇರ್ತಕ್ಕಂಥ ಊಟ ತಿಂಡಿ ವಿಚಾರನೇ ಬೇರೆ. ಏನಮ್ಮ, ಹೆಂಗೆ ಮ್ಯಾಚ್ ಆಗುತ್ತಿದು? ಇದು ಯೋಚನೆ ಮಾಡುವಂಥ ವಿಚಾರ ಅಂತನಾ, ಏನೋ ಹೇಳ್ತಾವ್ರೆ ಕೂತ್ಕೊಂಡು ಇದೆಲ್ಲ ಕೇಳಬೇಕು ಅಂತಾನೆ ಹೇಗೆ ಅನ್ಸುತ್ತೆ ಅಮ್ಮ? ನಿಜಕ್ಕೂ ಯೋಚನೆ ಮಾಡುವಂಥ ವಿಚಾರ ಅಲ್ವಾ? ಹೌದು ಹೌದು. ಈಗ ಇದನ್ನು ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಇಲ್ಲಿ ಇಂಡಿಯಾ ದೇಶದಲ್ಲಿ ಮಗು ಹುಟ್ಟಿರುತ್ತೆ, ಓದಿಸ್ಬಿಟ್ಟು ಫಾರಿನ್ ಕಳಿಸ್ತಾರೆ ಅಪ್ಪ ಅಮ್ಮ. ಫಾರಿನ್ ಹುಡುಗಿ ಮದುವೆ ಮಾಡ್ಕೊಂಡು ಬರ್ತಾನೆ ಅವನು, ಹುಡುಗನೋ ಹುಡುಗಿನೋ ಮಾಡ್ಕೊಂಡು ಬರ್ತಾನೆ, ಜಾಸ್ತಿನ ಉಳಿಯಲ್ಲ. ಯಾಕೆ ಅಂದರೆ ಅಲ್ಲಿ ವಿಚಾರನೇ ಬೇರೆ, ಇಲ್ಲಿ ವಿಚಾರನೇ ಬೇರೆ. ಆದರೂ ನಾವು ದೇವರನ್ನು ಹಿಡ್ಕೊಂಡು ಜಗ್ಗಿಸ್ತಾ ಇದ್ದೀವಲ್ಲ, ನನಗೆ ಒಳ್ಳೇದು ಮಾಡು ಅಂತ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ದೇವ್ರನ್ನ ಹಿಡ್ಕೊಂಡು ಜಗ್ಗಿಸ್ತಾ ಇದ್ದೀವಿ ಎಲ್ಲರೂ ಸೇರಿ? ದೇವ್ರನ್ನ ಬಿಡ್ತಾನೇ ಇಲ್ಲ. ನನಗೆ ಯಾಕೆ ಒಳ್ಳೇದು ಮಾಡಿಲ್ಲ. ಯಾಕೆ ಅಂದರೆ ನೀನು ತಿಳ್ಕೊಂಡೇ ಇಲ್ವಾ, ನೀನು ಒಳ್ಳೇದು ಹೆಂಗಾಗತ್ತೆ? ದೇವರೆಲ್ಲ ಒಳ್ಳೇದು ಮಾಡಿಕೊಟ್ಟವನೇ, ನೀವು ತಿಳ್ಕೊಂಡಿಲ್ಲ. ಈ ತಪ್ಪು ಎಲ್ಲಿದೆ ಅಂದರೆ ನಮ್ಮ ಭೂಮಿಯಲ್ಲಿ ಇದೆ, ನಮ್ಮ ಭೂಮಿಯಲ್ಲಿ ಇದೆ. ಉದಾಹರಣೆ, ಬೆಂಗಳೂರಿನಲ್ಲೇ ಆಗಲಿ, ಬೆಂಗಳೂರಿನಲ್ಲಿ ಮಳೆ ಅಂತ ಹೇಳ್ತಾರೆ. ಯಾವ ಏರಿಯಾದಲ್ಲಿ ಎಲ್ಲ ಇಡೀ ಬೆಂಗಳೂರು ಮಳೆ ಬರಲ್ಲ ತಾನೆ, ಯಾವುದೋ ಒಂದು ಏರಿಯಾದಲ್ಲಿ ಮಳೆ ಬೀಳುತ್ತೆ. ಯಾಕೆ ಪೂರ್ತಿ ಬೆಂಗಳೂರು ಮಳೆ ಬೀಳಿಲ್ಲ? ಮಳೆ ಆದರೆ ಬೆಂಗಳೂರಿನಲ್ಲಿ ಮಳೆ, ಇಡೀ ಬೆಂಗಳೂರು ಮಳೆ ಆಗಿಲ್ವಲ್ಲ? ಹೌದು. ಇದನ್ನು ಯಾಕೆ ಉದಾಹರಣೆ ಕೊಡ್ತೀನಿ ತಿಳ್ಕೋಬೇಕು. ಆಯಾ ಉದಾಹರಣೆಗೆ ಉತ್ತರ ಭಾರತ, ಉತ್ತರ ಕರ್ನಾಟಕ ಹೇಳ್ತೀವಿ ತಾನೆ. ಯಾತಕ್ಕೆ ಹೇಳ್ತೀವಿ? ಇದರ ಅರ್ಥ ತಿಳ್ಕೋಬೇಕು ಫಸ್ಟು. ಅದಕ್ಕೋಸ್ಕರವಾಗಿ ಈ ಭೂಮಿಯ ಸತ್ಯವನ್ನು ತಿಳ್ಕೊಳ್ಳೋವರೆಗೂ ನಮಗೆ ಇದು ಅರ್ಥ ಆಗಲ್ಲ ಅಂತಕ್ಕಂಥದ್ದನ್ನು ಅಷ್ಟನ್ನು ಇಟ್ಕೊಂಡಿರಿ. ಮುಂದುವರೆದ ಭಾಗ ಹೇಳೋಣ ಈಗ ಮುಂದೆ. ಸರಿ ಗುರುಜಿ, ಈ ಕುರಿತಾಗಿ ನಾವು ಮಾತನಾಡ್ತಾ ಹೋಗೋಣ. ಚಳ್ಳಕೆರೆಯಿಂದ ರಂಗಮ್ಮ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ, ಹೇಳಿ. ಕೇಳಿಸ್ತೈತೆ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಹೇಳಿ. ಮಗನ ಬಗ್ಗೆ ಮಾತಾಡ್ಬೇಕಾಯ್ತು. ಮಗಂದು ಆರುದ್ರ ನಕ್ಷತ್ರ, ಮಿಥುನ ರಾಶಿ ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು? ಹಲೋ, ಹರಿಯಂ ಗುರುಗಳೇ. ನಾರಾಯಣ. ಮಗ ಅಂದರೆ ಎಷ್ಟು ವಯಸ್ಸು? ಈಗ 20. ಈಗ 20. ಏನಾಗಬೇಕಿತ್ತು? ಫೈನಲ್ ವೇಕಮ್ ಮಾಡ್ತಿದ್ದಾರೆ. ಅವ್ರ ಆರೋಗ್ಯ ಬಗ್ಗೆ ಕೇಳಬೇಕು ಸರ್. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ 2 ವರ್ಷದ್ದು. ಕಟ್ಸಿದ್ದಾ? ಕಟ್ಸಿದ್ವಿ. ಕಟ್ಸಿದ್ದು. ಓಕೆ. ಸೈಟ್ ತೊಗೊಂಡು ಕಟ್ಸೋದ್ರಾ ಅಥವಾ ಸೈಟ್ ಇತ್ತಾ? ಸೈಟ್ ಇತ್ತು. ಯಾರ್ದು ಸೈಟ್ ಯಾರು ತೊಗೊಂಡಿದ್ದು? ಸೈಟು ನಮ್ಮ ಮನೆಯವ್ರು ತಗೊಂಡಿದ್ದು. ಈಗ ಅದು ಸೈಟು ಎಷ್ಟು ಅಡಿ ಗೊತ್ತೇ ನಮಗೆ? ಪೂರ್ವ ಪಶ್ಚಿಮ ಎಷ್ಟು, ಉತ್ತರ ದಕ್ಷಿಣ ಗೊತ್ತಾ? ಪೂರ್ವ ಪಶ್ಚಿಮ 21, ಉತ್ತರ ದಕ್ಷಿಣ 17. 17. ಅಷ್ಟಕ್ಕೆ ಸೈಟ್ ಅಷ್ಟೇ ಇತ್ತಾ, ಮನೆ ಕಟ್ಟಿರೋದಷ್ಟಾ? ಕಟ್ಟಿರೋದಷ್ಟು. ಸೈಟು ಉದ್ದ ಐತಿ, ಇನ್ನು ಮುಂದೆ ಜಾಗ ಐತೆ, ಹಿಂದೆ ಜಾಗ ಐತೆ. ಹಿಂದೆ ಮುಂದೆ ಅಂದರೆ ಪೂರ್ವ ಪಶ್ಚಿಮ ಜಾಗ ಇದೆಯಾ, ಉತ್ತರ ದಕ್ಷಿಣ ಜಾಗ ಇದೆಯಾ? ಪೂರ್ವ ಪಶ್ಚಿಮ ಜಾಗ ಐತೆ. ಪೂರ್ವಕ್ಕೆ ಎಷ್ಟಿದೆ, ಪಶ್ಚಿಮಕ್ಕೆ ಎಷ್ಟಿದೆ? ಪೂರ್ವಕ್ಕೆ ಇನ್ನು ಮುಂದೆ ಒಂದು 17 ಅಡಿ ಐತೆ, ಹಿಂದೆ ಒಂದು 9 ಅಡಿ ಐತೆ. ಹಿಂದೆ ಅಂದರೆ ಯಾವುದು? ಪಶ್ಚಿಮನಾ? ಹಿಂದೆ ಅಂದರೆ ಯಾವ ದಿಕ್ಕಮ್ಮ? ಪಶ್ಚಿಮ ದಿಕ್ಕಿಗೆ 9 ಅಡಿ ಐತೆ. ಹಾಂ. ಪೂರ್ವಕ್ಕೆ 17 ಅಡಿ ಐತೆ. ಓಕೆ. ಮನೆ ಮುಂದೆ ಫೋರ್ಟಿಕೋ ಹಾಕಿದ್ದೀರಾ? ಅಂದ್ರೆ ತಂತಿ ಬೇಲಿ ಹಂಗೆ ಹಾಕಿದ್ವಿ ನಾವು. ಕಾಂಪೌಂಡ್ ಹಾಕಿಲ್ಲ, ತಂತಿ ಬೇಲಿ. ಅಮ್ಮ, ನಾನು ಕೇಳಿದ್ದು ಫೋರ್ಟಿಕೋ ಹಾಕಿದ್ದೀರಾ ಮನೆಗೆ ಅಂತ. ಅಂದ್ರೆ ಸರ್, ಫೋರ್ಟಿಕೋ ಗೊತ್ತಿಲ್ವಾ? ಗಾಡಿ ನಿಲ್ಸಕ್ಕೆ ಮಾಡ್ಕೊಂಡಿರ್ತಾರೆ 4 ಪಿಲ್ಲರ್. ಇಲ್ಲ ಮಾಡಿಲ್ಲ. ಗಾಡಿ ನಿಲ್ಸಕ್ಕೆ ಏನೋ ಮಾಡಿಲ್ಲ. ಸುತ್ತ ಕಾಂಪೌಂಡ್ ಹಾಕಿದ್ವಿ, ತಂತಿ ಹಾಕಿದ್ವಿ ಅಷ್ಟೇ. ಓಕೆ. ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಒಟ್ಟಿರೋದು? 3. ನಾನು, ನನ್ನ ಮಗ, ನಮ್ಮ ಮನೆಯವರು. ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಅವರು ರಾಜಕೀಯ ಪಂಚಾಯತ್ ಅಧ್ಯಕ್ಷರಾಗಿದ್ರು, ಮೆಂಬರ್ ಆಗಿದ್ರು. ಈಗ ಇಲ್ಲ. ಇಲ್ಲ ಅಂದ್ರೆ ಹೋಯ್ತು ಅಂತನಾ? ಇದು ರಾಜಕೀಯ ಹೋಯ್ತು ಅಂತನಾ? ರಾಜಕೀಯದಾಗೆ ಇವರು ರಾಜಕೀಯ ಮಾಡ್ತಿರ್ತಾರೆ. ಓಕೆ. ಈಗ ಮೊದಲಿತ್ತು, ಈಗಿಲ್ಲ? ಈಗಿಲ್ಲ. ಓಕೆ. ಜಮೀನು ಎಷ್ಟಿದೆ? ಜಮೀನು 2.5 ಎಕರೆ ಇದೆ.
ಓಕೆ. ನಿಮ್ಮ ಮನೆಗೆ ಬಾಗಿಲು ಎಷ್ಟು ಔಟ್ಡೋರ್ ಅಂದರೆ ಹೊರಗಡೆಯಿಂದ ಓಡಾಡೋಕ್ಕೆ ಬಾಗಿಲು ಎಷ್ಟಿಟ್ಟಿದ್ದೀರಾ ಮನೆಗೆ? ಹೊರಗಡೆಯಿಂದ ಓಡಕ್ಕೆ ಒಂದೇ. ಯಾವ ದಿಕ್ಕಿಗೆ? ಪೂರ್ವ ದಿಕ್ಕಿಗೆ. ಒಂದೇ ಡೋರ್ ಸಾಕು ಅಂತ ಶಾಸ್ತ್ರಗಳು ಹೇಳಿದ್ರ ನೀವೇ ತಿಳ್ಕೊಂಡಿಟ್ರಾ? ನಾವು ಒಂದೇ ಡೋರ್ ಅಂತ ನಾವೇ ಇಟ್ಟಿದ್ದು. ಒಳಗೆ ಇನ್ನೊಂದು ಒಟ್ಟು ಒಳಗೆ 4 ಇದ್ದಾವೆ, ಹೊರಗೆ ಫಸ್ಟ್ನೇ ಡೋರ್ ಒಂದೇ ಇದೆ. ಓಕೆ. ಆ ಡೋರು ತೊಗೊಂಡೋಗಿ ಮೂಲೆಗೆ ಇಟ್ಟಿದ್ದೀರಾ? ಹಾಂ, ಮೂಲೆಗೆ ಇಟ್ಟಿದ್ದೀವಿ. ಅದು ನಿಮ್ಮದೇ ಪ್ಲ್ಯಾನಾ, ಹೇಳಿದ್ರ ಯಾರಾದರೂ? ಹೇಳಿದ್ರು, ಶಾಸ್ತ್ರದಾಗ ಕೇಳಿದ್ವಿ ಅಲ್ಲಿ ಇಡಿ ಅಂತ. ಹಾಂ, ಅಲ್ಲಿಡಿ ಅಂತ. ಓಕೆ. ನಿಮ್ಮ ಮನೇಲಿ ಕರೆಕ್ಟ್ ಟೈಮ್ಗೆ ಅಡುಗೆ ಆಗೋದು, ಕರೆಕ್ಟ್ ಟೈಮ್ಗೆ ಊಟ ಆಗೋದು ಆಗುತ್ತಾ? ಇಲ್ಲ, ಯಾಕೆ? ಗುರುಜಿ ಲೇಟ್ ಆಗುತ್ತೆ. ಯಾಕೆ ಅದು ಬೇಜಾರಾಗಲ್ವಾ? ಬೇಜಾರಾಗುತ್ತೆ ಗುರುಜಿ. ನಾವು ಪೋಸ್ಟ್ ಆಫೀಸ್ ಕೆಲಸ ಮಾಡ್ತೀವಿ, ನಾವು ಮನೆಯವರು, ನಾವು ರಂಗಮ್ಮ. ಹಂಗಾಗಿ ಬೆಳಿಗ್ಗೆ 7:30 ನಾವು 10 ಗಂಟೆಗೆ ಪೂರೈಸೋದು ಡ್ಯೂಟಿನ. ಬಂದ್ಮೇಲೆ ಅಡುಗೆ ಮಾಡ್ಕೊಂಡು ಉಂಟು. ನನ್ನ ಮಗ್ಗೆ ಹೊತ್ತು ಮುಂಚೆ ತಿಂಡಿ ಮಾಡಿಕ್ಕೆ ನಾನು ಡ್ಯೂಟಿಗೆ ಹೋಗಿ. ಓಕೆ. ಈಗ ನಿಮ್ಮ ಮಗನ ಬಗ್ಗೆ ಏನು ನಿಮ್ಗೆ ಡೌಟ್ ಇದೆ? ಅವನು ನೆಟ್ಟು ಕುತ್ಕೊಂಬಲ್ಲ, ಯಾವಾಗೂ ಹಿಂದೆ ತೆಲ್ದಂಗ್ ಬಿಟ್ಕೊಂಡೆ ಊಟ ಮಾಡ್ತಾನೆ ಬೆನ್ನಿಗೆ. ಎಲ್ಲೂ ಕೇಳಿಲ್ವಾ ನೀವು? ಇಲ್ಲ ಇಲ್ಲ ಗುರುಜಿ. ಯಾಕೆ ಪುರ್ಸೊತ್ತಿಲ್ವಾ, ಟೈಮ್ ಇಲ್ವಾ? ಇಲ್ಲ, ಟೈಮ್ ಇಲ್ಲ ಅಂತ ಏನೆಲ್ಲ ಕೇಳಿಲ್ಲ. ಅಲ್ಲ, ನಂಬಿಕೆ ಇಲ್ವಾ ಅಂತ? ಏನಾದ್ರು ಯಾರು ಇಲ್ಲ ಗುರುಜಿ, ನೀವು ಭಾರಿ ಚೆನ್ನಾಗಿ ಹೇಳ್ತಾರ. ಅಲ್ಲಪ್ಪ, ಹಂಗಾಗಿ ಎಲ್ಲಿ ಕೇಳಿಲ್ಲ ನಾವು. 20 ವರ್ಷದಿಂದ ನೀವು ಮಗನ ಹಂಗೆ ಇಟ್ಕೊಂಡು ಹಂಗೆ ಬೆಳೆಸ್ತಾ ಇದ್ದೀರಲ್ಲ. ಊಟ ಯಾವಾಗೋ ಮಾಡ್ತೇನೆ, ಯಾವಾಗೋ ಮನಿಕೆ. ಓಕೆ. ಹೇಳಿದ ಮಾತು ಕೇಳ್ತಾನ ಹೋಗ್ಲಿ? ಕೇಳಲ್ಲ ಗುರುಜಿ. ಈಗ ಏನು ಮಾಡೋದು ಈಗ ಅವನಿಗೆ? ನಿಮ್ಮ ಪ್ರಕಾರ ಏನು ಮಾಡ್ಬೋದು ಮಾಡಿದ್ರೆ? ಏನ್ ಮಾಡ್ಬೇಕು ಗುರುಜಿ ಒಂದು ಗೊತ್ತಾಗ್ತಿಲ್ಲ. ನೀವೇನ್ ಹೇಳ್ತೀರಾ ಹಂಗೆ. ಮನೆಯಿಂದ ಆಚೆ ಕಳ್ಸೋದಾ? ಇಲ್ಲ ಗುರುಜಿ. ಮತ್ತೆ ಕಳ್ಸಕ್ಕಾಗಲ್ಲ ಮಗ. ಏನಮ್ಮ, ಈಗ ಮನೇಲಿ ಇಟ್ಕೊಂಡ್ರೆ ಹಿಂಸೆ, ಹೆಂಗೆ ಬದುಕೋದು? ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಈಗ ಪಕ್ಕದ ಮನೆಯವರಾದರೆ ಬೀಗ ಒಳಗಡೆಯಿಂದ ಬಾಗಿಲು ಹಾಕೊಂಬಿಡೋಣ, ಗಲಾಟೆ ಸರಿ ಇಲ್ಲ, ಜನ ಸರಿ ಇಲ್ಲ ಅಂತ. ಮನೆ ಒಳಗಡೆ ಇರುವಂಥ ಮಗನೋ ಗಂಡನೋ ಹೆಂಡ್ತಿನೋ ಸರಿ ಇಲ್ಲ ಅಂದರೆ ಇವ್ರನ್ನ ಆಚೆ ಕಳ್ಸೋದ, ಬೀಗ ಹಾಕೊಳ್ಳೋದ, ಮನೆ ಬಾಗಿಲು ಹಾಕೊಳ್ಳೋದ? ಹಾಕಕ್ಕಾಗಲ್ಲ ಗುರುಜಿ. ಮತ್ತು ಬದುಕೋದು ಹೆಂಗೆ ನೆಮ್ಮದಿಯಾಗಿ? ಅದೇ ನೆಮ್ಮದಿ ಇಲ್ಲ ಗುರುಜಿ. ಈಗ ಅವನು ವಂಚಾಗ್ತಾ ಇದ್ದಾನೆ. ವಂಚಾಕೋದು ಏನು ಅಂತ ಕೇಳಬೇಕಿತ್ತು ನೀವು. ಏನು ವಂಚಾಗ್ತಾ ಇರ್ಬೋದು ಅಂತ? ಅದೇ ಏನು ವಂಚಾಗ್ತದೆ ಅಂತ. ಅದೇ ಗುರುಜಿ, ನಮ್ಮ ಅಪ್ಪ ಅಮ್ಮನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು, ಏನು ಮಾಡಲಿ ಅಂತ ವಂಚಾಗ್ತಾ ಇದ್ದಾನೆ ಅವನು. ಹೌದಾ ಗುರುಜಿ? ಸರಿ ಅಂತೀರಾ? ಇರ್ಬೇಕು ಗುರುಜಿ. ಅವ್ನು ಹಂಗೆ ಇರ್ತಾನೆ, ಏನು ಮಾತಾಡಲ್ಲ. ಅಲ್ಲ, ಅವ್ನು ಮಾತಾಡದೇ ಇರೋದೇ ಒಳ್ಳೇದು. ಅವ್ನು ಯಾಕೆ ಅಂದರೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿದ್ದೀನಿ, ವಂಚಾಗ್ತಾ ಇದ್ದಾನೆ ಅಂತ. ಅಂದರೆ ಇವ್ರನ್ನ ರೋಡಲ್ಲಿ ನಿಲ್ಲಿಸೋದು ಯಾವಾಗ, ಇವನ್ನ ಬೀದಿಗೆ ತರೋದು ಯಾವಾಗ? ಏನು ಮಾಡ್ಬೇಕು ಇವಾಗ? ಅವ್ನ ಮೈಂಡಲ್ಲಿ ಅದೇ ಓಡೋದು. ಇವ್ರಿಗೆ ಅವಮಾನ ಮಾಡಬೇಕು, ಇವರು ವೇಸ್ಟ್ ಬಾಡಿಗಳು, ಇವರು ಬರೀ ದುಡಿತಾವರೇ ಹೊರತು ನನಗೆ ಮಗ ಅಂತ ಮಾಡ್ಕೊಂಡಿದ್ದೆ ಇವ್ರು ಮೂರ್ಖತನ ಅಂತ ಅವನು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ದಾನೆ. ಗುರುಜಿ ಹಂಗ ಅಂತಿರ್ತಾನೆ. ಏನಂತ? ನಿಮ್ಮ ಹೊಟ್ಟೆಲಿ ಹುಟ್ಟುತ್ತೆ ತಪ್ಪು ಅಂತ ಹೇಳ್ತಾನ ಅಂತಿರ್ತಾನೆ ಗುರುಜಿ. ನಿಮ್ಮ ಉತ್ತರ ಏನು? ಏನ್ ಮಾಡೋದಪ್ಪ, ಮಾಡ್ಕೊಂಡ್ಬಿಟ್ವಿ ಅಂತ ನಾವೇ ಮಾಡ್ಕೊಂಬಿಟ್ಟು ಅಂತೀರಾ? ಈಗ ಅವನು ನಿಮ್ಗೆ ಹೊಡಿಬೇಕಾ, ನೀವು ಅವ್ನಿಗೆ ಹೊಡಿಬೇಕಾ? ಯೋಚನೆ ಮಾಡಿ. ಅವರೇ ಹೊಡಿಬೇಕು ನಮ್ಗೆ. ಮಕ್ಕಳ ಕೈಲಿ ಏಟ್ ತಿನ್ಬೇಕಾ ಅಂದರೆ ಪುಣ್ಯ ಮಾಡಿರ್ಬೇಕು ಅಲ್ಲಮ್ಮ. ಎಲ್ಲರೂ ಹೊಡಿಯಲ್ಲ, ಎಲ್ಲರೂ ಹೊಡಿಯೋರು ಸಿಕ್ಕಿಬಿಟ್ರೆ ಅದಕ್ಕೆ ಬೆಲೆ ಇರಲ್ಲ. ಕೆಲವರು ಮಕ್ಕಳ ಕೈಲಿ ಏಟ್ ತಿಂದಾಗಲೇ ಅವ್ರಿಗೆ ಬುದ್ಧಿ ಬರೋದು, ಆ ಅಪ್ರಾಣೆ ಬರಲ್ಲ. ವರದಿ ಕೊಡ್ತಾರೆ, ನನ್ನ ಮಗ ನನಗೆ ಹೊಡೆದ್ಬಿಟ್ಟ, ನನ್ನ ಮಗಳಿಗೆ ಮಾಡಿಬಿಟ್ಲು ಅಂತ ಬೇರೆಯವ್ರಿಗೆ ಹೇಳ್ತಾರೆ. ನಾವು ಮಾಡ್ಕೊಂಡ್ರೋ ಮನೆ ಹಾಳು ಮಾಡೋ ಕೆಲಸ ಅಂತ ಯಾವ ಅಪ್ಪ ಅಮ್ಮನೂ ಒಪ್ಕೊಳ್ಳಲ್ಲ. ಮಕ್ಕಳನ್ನು ಮಾಡ್ಕೊಳ್ಳೋ ಗೊತ್ತಿಲ್ಲದೆ ಇರುವಂಥ ಯೋಗ್ಯತೆಯಲ್ಲಿ ನಾವು ಬದುಕಿದ್ದೀವಿ. ಮಗು ಬೆಲೆ ಗೊತ್ತಿಲ್ಲ, ಮಗು ಬೆಳೆಸೋದು ಗೊತ್ತಿಲ್ಲ, ಮಗು ಊಟ ಕೊಡೋದು ಗೊತ್ತಿಲ್ಲ, ಮಗುನ ರಕ್ಷಣೆ ಮಾಡೋದು ಗೊತ್ತಿಲ್ಲ. ಅಂದ ಮೇಲೆ ಯಾಕೆ ತಂದೆ ತಾಯಿ ಅಂತ ನನ್ನ ಪ್ರಶ್ನೆ ಹಾಕೋಕ್ಕಾಗಲ್ಲ. ನೀವಿಬ್ಬರೂ ದುಡಿತಾ ಇದ್ದೀರಾ, ಯಾವ ಪುರುಷಾರ್ಥಕ್ಕಮ್ಮ? ಅದೇ ಗುರುಜಿ, ಒಬ್ಬನೇ ಮಗ ಗುರುಜಿ. ಒಬ್ಬ ಇರಲಿ 20 ಜನ ಇರಲಿ, ಮಕ್ಕಳೇ ತಾನೇ? ಮಗನೇ. ಏನು ಓದಿದ್ದೀರಾ ನೀವು? ನಾವು ಸೆಕೆಂಡ್ PU ಮುಗಿದ್ಮೇಲೆ ನಮ್ಗೆ ಅಪಾಯಿಂಟ್ ಆಯಿತು ಪೋಸ್ಟ್ ಆಫೀಸ್ನಾಗ. ಅಮ್ಮ, ನಿಮ್ಗೊಂದು ಸರಳವಾದ ಒಂದು ವಿಚಾರ ಹೇಳ್ತೀನಿ. ಭಗವಂತ ನಮಗೆ 2 ಡೋರ್ ಕೊಟ್ಟವನ ಇಲ್ವಾ? ಕೊಟ್ಟಿದ್ದಂಗೆ. ನಮ್ಮ ದೇಹಕ್ಕೆ 2 ಡೋರ್ ಇದೆಯಾ ಇಲ್ವಾ? ಆಯ್ತು ಗುರುಜಿ. ಅಲ್ಲ, ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತು. ಈಗ ಮನೆಗೆ 2 ಇರಬೇಕಾ ಬೇಡವಾ? ಇರ್ಬೇಕಿತ್ತು. ಹಿಂದೆ ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ಇಡ್ಬೇಕಿತ್ತು ಗುರುಜಿ. ಯಾರ ಪಶ್ಚಿಮದ್ದು ಇಡಬಾರ್ದು ಅಂದ್ರು,
ಅದಕ್ಕೆ ಇಡ್ಲಿಲ್ಲ. ಸೂರ್ಯ ಮುಣಗಾದ ಇಡಬಾರ್ದು ಅಂದ್ರು. 2 ಬಾಗಿಲು ತಂದು, ಒಂದು ಬಾಗಿಲು ಹಂಗೆ ಇಟ್ಟಿವಿ, ಒಂದು ಬಾಗಿಲು ಇಟ್ಟಿವಿ. ಈಗ ಪಶ್ಚಿಮಕ್ಕೆ ಬಾಗಿಲು ಮಡಗಿರೋರೆಲ್ಲ ಹಂಗಾದ್ರೆ ಏನಾಗವ್ರೆ ಅಂತ ಏನಾಗರಂತ ಗುರುಜಿ? ಅವ್ರನ್ನ ಕೇಳಬೇಕಪ್ಪ. ನೀವು ಬಾಯಿ ಮುಚ್ಕೊಂಡು ಅವ್ರು ಹೇಳ್ದೆಲ್ಲ ಒಪ್ಕೋತಿರಲ್ಲ. ಪಶ್ಚಿಮಕ್ಕೆ ಮಡಗಬಾರ್ದು ಅಂದರೆ ಹುಟ್ಟಿದವ್ರು ಏನು ಶನಿವಾರ ಹುಟ್ಟಿದವ್ರನ್ನ ಏನು ಮಾಡೋಣ, ಸಾಯಿಸ್ಬಿಡೋಣವಾ? ನೀವು ಕೇಳಬೇಕು ಬುದ್ಧಿವಂತರು. ಏನು ಮಾಡೋಣ ಸ್ವಾಮಿ, ಅರ್ಧ ರಾತ್ರಿ ಹುಟ್ಟವ್ರೆ ಸಾಯಿಸೋದ, ಶನಿವಾರ ಹುಟ್ಟವ್ರೆ ಕಡಿಸ್ಬಿಡೋದಾ? ಕೇಳಬೇಕು. ನಿಮಗೆ ಕೇಳೋಕ್ಕೆ ಧೈರ್ಯ ಇಲ್ಲ. ಅವರು ಏನೋ ಹೇಳಿದ್ರು ಉಪಕತೆ ಅಂದ್ಬಿಟ್ಟು ಕೇಳ್ಕೊಂಡು ಬರ್ತೀರಾ, ಮನೆ ಕಟ್ಕೊಂಡಿದ್ದೀರಾ. ಈಗ ಯಾವ ಪುರುಷಾರ್ಥಕ್ಕಮ್ಮ ಹೇಳು? ಇದಕ್ಕೆ ಇಂದ್ರದ್ವಾರ ಅಂತ ಹೇಳ್ತಾರೆ. ಪಶ್ಚಿಮ ದಿಕ್ಕಿನ ದ್ವಾರದ ಹೆಸರು ಹೇಳಿ ಅವ್ನು ಹೇಳ್ದವನಿಗೆ ಕೇಳಿದ್ನ. ಅದಕ್ಕೊಂದು ಹೆಸರಿದೆ ಹೇಳಪ್ಪ ಅಂತ ಕೇಳಿ ಅವ್ನಿಗೆ ಹೇಳಿ. ಪಶ್ಚಿಮ ಬೇಡ ಅಂತ ಹೇಳ್ತಾನಲ್ಲ ಶತಮೂರ್ಖ ಅವಿವೇಕಿ, ಅವನು ಕೇಳಿ. ಅದನ್ನು ವರ್ಣದ್ವಾರ ಅಂತಾರೆ. ನೆಮ್ಮದಿ ಸುಖ ಸಂತೋಷ ಸಿಕ್ಕೋದು ಪಶ್ಚಿಮ ದ್ವಾರದಿಂದ. ನಾನು ಅದಕ್ಕೆ ದಿನ ಕಮಂಗಿಗಳು ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ಹಂಗೂ ಮಾನ ಮರ್ಯಾದೆ ಇಲ್ಲ, ಅದನ್ನೇ ಸುಳ್ಳು ಹೇಳ್ತಾರೆ. ಏನು ಮಾಡೋಣ? ಬಿಡೋದಿಲ್ಲ ಸ್ವಾಮಿ. ಸರಿಮ್ಮ, ನೀವು ಅನುಭವಿಸ್ತಾ ಇರೋದು ಹೇಳಿ ಅಲ್ವಾ? ಈಗ ನಿಮ್ಮ ಮಗನ್ನ ದೂರಬಾರ್ದು ನೀವು. ಈಗ ಏನು ಮಾಡ್ಬೇಕು ಹೇಳಿ? ಇಷ್ಟೊತ್ತು ಹೇಳ್ಕೊಟ್ಮೇಲೆ ಏನು ಮಾಡ್ಬೇಕು ಹೇಳಿ? ನೀವು ಗಂಡ ಹೆಂಡತಿ ಇಬ್ಬರನ್ನು ಡಿಸೈಡ್ ಮಾಡಬೇಕು. ನನ್ನ ಮಗನಿಗೆ ಉಸಿರಾಟ ಚೆನ್ನಾಗಿಲ್ಲ. ಏನಮ್ಮ, ಆ ಹುಡುಗನ್ನ ಜೀವ ಸಹಿತ ಸಾಯಿಸ್ಬಿಟ್ಟಿದ್ದೀರಲ್ಲ ತಾಯಿ. ಯಾವ ಪುರುಷಾರ್ಥಕ್ಕಮ್ಮ ಮಗನಿಗೆ ಊಟ ಹಾಕಿ ಬೆಳೆಸ್ತಾ ಇದ್ದೀರಾ? ಅವನಿಗೆ ಮೈಂಡ್ ಸೆಟ್ಟೇ ಚೆನ್ನಾಗಿಲ್ಲ, ಯೋಚನೆ ಚೆನ್ನಾಗಿಲ್ಲ, ನಿದ್ದೆ ಚೆನ್ನಾಗಿಲ್ಲ, ಉಸಿರಾಟ ಚೆನ್ನಾಗಿಲ್ಲ. ಏನಮ್ಮ, ಇದಕ್ಕಿನ್ನ ಕೊಲೆ ಮಾಡುವಂಥ ಅಪ್ಪ ಅಮ್ಮ ಪ್ರಪಂಚದಲ್ಲಿ ಇನ್ಯಾರು? ಸರಿನಾ ತಾಯಿ? ಈಗ ತಪ್ಪು ಯಾರ್ದು? ಯಾರ ಮೇಲೆ ಹೇಳ್ಕೊಬೇಕು ಇವಾಗ? ಬರೀ ದುಡಿಯೋದು, ಮನೆ ಕಟ್ಟೋದು, ಬ್ಯಾಂಕಲ್ಲಿ ದುಡ್ಡು ಮಡಗೋದು, ಇದೇ ಆಗೋಯ್ತು ನಮ್ಮದು ಹಾಳು ಬುದ್ಧಿ. ದುಡ್ಡು ಮಡಗಿ ಯಾರು ಬೇಡ ಅಂತಾರೆ. ಯಾವುದು ಮುಖ್ಯವಾಗಿ ಮಡಗಬೇಕು? ಮನೆಯಲ್ಲಿ ಹುಟ್ಟುವ ಮಕ್ಕಳನ್ನು ಸರಿಯಾಗಿ ಡೆಪಾಸಿಟ್ ಮಾಡಿ ಮನೆಯಲ್ಲಿ. ಅದ್ರ ಬಗ್ಗೆ ಸತ್ಯ ತಿಳ್ಕೊಳ್ಳಿ. ಯಾರು ಹೇಳ್ತಿಲ್ಲ ಸ್ವಾಮಿ ನೀವೇ ಹೇಳೋದು ಅಂದರೆ ತಿರ್ಗಿಸಿ ನನಗೆ ಹೇಳ್ಬಿಡ್ತೀರಾ. ಈಗ ನಾನು ಹೇಳೋಕ್ಕೆ ಆಗಲ್ಲ. ಅದಕ್ಕೆ ಈಗ ನೀವು ಗಂಡ ಹೆಂಡತಿ ಕೂತ್ಕೊಂಡು ಡಿಸೈಡ್ ಮಾಡಿ, ನನ್ನ ಮಗನ ವಿಚಾರ ಅಲ್ಲ, ನಾವು ಗಂಡ ಹೆಂಡತಿ ವಿಷಯನೂ ಬೇಕು, ನನ್ನ ಮಗನ ವಿಚಾರನೂ ಬೇಕು, ನನ್ನ ಮಗ ಚೆನ್ನಾಗಿ ಉಸಿರಾಡಬೇಕು ಅನ್ನೋದು ಆಸೆ ಇದೆಯೇನಮ್ಮ ನಿಮಗೆ? ಹಾಗಿದ್ದ ಮೇಲೆ ನೀನು ಇವಾಗ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕಾ, ಯೋಚನೆ ಮಾಡಬೇಕಾ? ಅಷ್ಟು ಮಾಡು ತಾಯಿ, ಸಾಕು. ಏನೋ ಆಗೋಗೈತೆ ಅಲ್ಲ. ಇದ್ರ ಸತ್ಯ ತಿಳ್ಕೋಬೇಕು ಅನ್ನೋದಿದ್ದರೆ ಹೇಳ್ಕೊಡೋಣ, ತಿಳ್ಕೊಳ್ಳಿ, ಒಳ್ಳೆಯದಾಗಲಿ. ಅನ್ಯಾಯವಾಗಿ 20 ವರ್ಷ ಅನ್ಯಾಯವಾಗಿ ಬೆಳೆಸಿದ್ದೀರಾ, ಶಿಕ್ಷೆ ಕೊಟ್ಟಿದ್ದೀರಾ, ನರಕದಲ್ಲಿದ್ದಾನೆ ಆ ಹುಡುಗ. ದಯವಿಟ್ಟು ಹೊರಗೆ ತನ್ನಿ. ಇಲ್ಲ ಅಂತ ನಾನು ಆವಾಗಲೇ ಹೇಳಿದ್ದೀನಿ, ನಿಮಗೆ ರೋಡಲ್ಲಿ ನಿಲ್ಲಿಸ್ತಾನೆ, ಸ್ಟೇಷನ್ಗೆ ಕರೆಸ್ತಾನೆ. ಯಾಕೆ ಮೌನ್ಯವಾಗಿ ಹೇಳ್ತಾ ಇದ್ದೀನಿ ಅಂದರೆ ಒಂದಲ್ಲ ಒಂದಿನ ಗೊತ್ತಾಗತ್ತೆ, ಹೆದರ್ಕೊಡೋದಲ್ಲ. ಈ ಸತ್ಯವನ್ನು ತಿಳ್ಕೊಬೇಕಂದ್ರೆ ಹೇಳ್ಕೊಡೋಣ, ಬನ್ನಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮನುಷ್ಯ ನಿರೀಕ್ಷೆಯಲ್ಲೇ ಮುಳುಗಿ ಹೋಗಿದ್ದಾನೆ. ಹಾಗಾಗಿ ನಿರೀಕ್ಷೆ ಇಲ್ಲದೆ ಬದುಕೋದು ಸೂಕ್ತ. ಸಿದ್ಧತೆಯೇ ಇಲ್ಲದೆ ನಿರೀಕ್ಷೆ ಮಾಡಿದ್ರೆ ಹೇಗೆ ಅನ್ನುವಂಥ ವಿಚಾರವನ್ನು ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಇದೀಗ ಹಾಸನದಿಂದ ರುಕ್ಮಿಣಿ ಅಂತ ಹೇಳಿ ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ರುಕ್ಮಿಣಿ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಸೊಸೆ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಜಿ. ನಾರಾಯಣ. ಯಾರ ಬಗ್ಗೆಮ್ಮ? ನಮ್ಮ ಸೊಸೆ ಉತ್ತರಾಷಾಢ ನಕ್ಷತ್ರ ಸೊಸೆ ಬಗ್ಗೆ ಕೇಳಬೇಕಾಯ್ತು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 4-5 ವರ್ಷ ಆಯ್ತು ಸ್ವಾಮಿ. ಏನು ನಕ್ಷತ್ರ? ಏನು ಉತ್ತರಾಷಾಢ ನಕ್ಷತ್ರನಾ? ಮೀನರಾಶಿ. ಏನು ಓದಿದಾಳೆ ಸೊಸೆ? ಅವಳು ಇಂಜಿನಿಯರಿಂಗ್ ಮಾಡಿದಾಳೆ ಸ್ವಾಮಿ, ಕಂಪ್ಯೂಟರ್. ಯಾವ ವಾರ ಹುಟ್ಟಿದ್ದು ಸೊಸೆ? ಭಾನುವಾರ. ನಿಮ್ಮ ಮಗ ಹುಟ್ಟಿದ್ದು? ಮಗ ಹುಟ್ಟಿದ್ದು ಸೋಮವಾರ. ಓಕೆ, ಏನು ಕೇಳಬೇಕಿತ್ತಮ್ಮ? ಯಾವಾಗಲೂ ಸಿಟ್ಟು ಪಡ್ಕೊತಾಳೆ ಸ್ವಾಮಿ. ಒಂದಕ್ಕೂ ಅಂತ ನಾವೇನು ಹೇಳಿದ್ರು ತದ್ವಿರೋಧವಾಗಿ ಹೇಳ್ತಾಳೆ. ಇಲ್ಲಿ ಊರಿಗೆ ಬೆಂಗಳೂರು ಇರೋದವ್ರು ಮನೆಗೆ ಬಂದವು, ಮನೆ ಕೆಲಸ ಮಾಡೋದಲ್ಲ, ಏನೂ ಇಲ್ಲ. ಸುಮ್ಮನೆ ಏನು ಹೇಳಿದ್ರೆ ಕೇಳೋದಿಲ್ಲ, ಬರೀ ಸಿಟ್ಟು ಮಾಡ್ಕೊತಾಳೆ. ನಾವು ಹೇಳಿದ ತಂದುವೇ ಹ್ಞೂ ಅನ್ಕೊಳ್ಳಿ ಎಲ್ಲ ರಿಪೀಟ್ ಮಾಡ್ತಾಳೆ ಸ್ವಾಮಿ. ಮಗು 2 ಮಕ್ಕಳಿದ್ದಾವೆ. ಏನು ನಕ್ಷತ್ರ? ಆಶ್ಲೇಷ ನಕ್ಷತ್ರ ಹೆಣ್ಣು ಮಗುದು. ಇದು ಗಂಡು ಮಗುದು ಮಿಥುನ ರಾಶಿ, ಆರಿದ್ರ ನಕ್ಷತ್ರ. ಗಂಡು ಮಗು ವಯಸ್ಸೆಷ್ಟು? ಅದಕ್ಕೆ 3 ವರ್ಷ. ಚೆನ್ನಾಗಿ ನಿದ್ದೆ ಮಾಡುತ್ತಾ ಮಗು? ಪರವಾಗಿಲ್ಲ. ಪರವಾಗಿಲ್ಲ. ಮೊದ್ಲಿಂದ ಮಕ್ಕಳು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಹಂಗೆ ಸಣ್ಣ. ಅವಳು ಇವಾಗಲ್ಲ, ಮದುವೆ ಮಾಡ್ಕೊಂಡು ಬಂದಾಗ್ಲಿಂದ ಹಂಗೆ. ಓಕೆ, ಈಗ ನಿಮ್ಮ ಮಗ
ಕೋಪ ಬೇಜಾರು ಎರಡರಲ್ಲಿ ಯಾವ್ದು ಜಾಸ್ತಿ? ಕೋಪ ಏನಿಲ್ಲ, ಸ್ವಲ್ಪ ಬೇಜಾರು ಮಾಡ್ಕೊತಾನೆ ಅಷ್ಟೇ. ಓಕೆ, ನಿಮ್ಮ ಮಗನ ನಕ್ಷತ್ರ ಯಾವುದು? ಕೃಷ್ಣ ನಕ್ಷತ್ರ, ಕರ್ಕಾಟಕ ರಾಶಿ. ಓಕೆ, ಎಷ್ಟು ವಯಸ್ಸು ಅವನಿಗೆ? ಅವನಿಗೆ 91, 35 ಆಯ್ತು. ಎಷ್ಟು ವಯಸ್ಸು ಅಂದರೆ ಇಸ್ವಿ ಹೇಳ್ತೀಯಲ್ಲಮ್ಮ? 35. 35. ಮದುವೆಯಾಗಿ 4 ವರ್ಷ ಆಯಿತಾ, 5 ವರ್ಷ ಆಯಿತಾ? 5 ವರ್ಷ ಆಯಿತು. ಗಡ್ಡ ಬಿಟ್ಟಿದ್ದಾನಾ ನಿಮ್ಮ ಮಗ? ಇಲ್ಲ, ಆ ಥರ ಏನಿಲ್ಲ. ಅಲ್ಲ, ದಿನ ಶೇವ್ ಮಾಡ್ತಾನಾ ಅಂತ ಕೇಳ್ತೀನಿ. ಇಲ್ಲ, ದಿನ ಮಾಡೋದಿಲ್ಲ ಸ್ವಾಮಿ. ಯಾವಾಗ ಮಾಡೋದು? ನನಗೆ ಗೊತ್ತಿಲ್ಲ ಸ್ವಾಮಿ. ನಾವು ಅವನಿರೋದು ಬೆಂಗಳೂರಲ್ಲಿ, ನಾವಿರೋದು ಊರಲ್ಲಿ. ಬೇಕಾದಾಗ ಅಲ್ಲ, ನಿಮ್ಮನೇಲಿ ಇದ್ದಾಗಲೇ ಹೇಳಮ್ಮ ಯಾವ ಥರ ಮಾಡ್ತಿದ್ದ ಅಂತ. ಇಲ್ಲಿ ಇದ್ದಾಗಲೂ ಯಾವಾಗಲೂ ಬೇಕಾದಾಗ ಒಂದೊಂದಿಷ್ಟು ಮಾಡ್ಕೊಳ್ಳೋಣ ಸ್ವಾಮಿ, ಯಾವಾಗಲೂ ಮಾಡ್ಕೋಬೇಕಲ್ಲ. ಇದು ಯಾಕೆ ಈ ಗಡ್ಡದ ವಿಚಾರ ಬಂತಿಲ್ಲಿ? ಹೌದು ಅಲ್ವಾ? ಹೌದೌದು. ಅಲ್ಲ, ಈಗ ಗಡ್ಡ ಫ್ಯಾನ್ಸಿ ಸ್ವಾಮಿ. ಗಡ್ಡ ಬೆಳಿಲ್ಲ ಹುಡುಗಿರು ಮದುವೆ ಮಾಡ್ಕೊಳ್ಳಲ್ಲ. ಇವನು ಪ್ಯಾತೆ ಇದ್ದಂಗೆ ಅವನೇ ಅಂತಾರೆ. ಗಡ್ಡ ಬಿಟ್ಟರೆ ಹುಡುಗ ಪರವಾಗಿಲ್ಲ, ಎಲ್ಲ ತಿಳ್ಕೊಂಡವನೇ ಅಂತ ಅರ್ಥ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಯಾಕೆ ಈ ವಿಷಯ ಬಂತಿಲ್ಲಿ ಅಂದರೆ ಅವನು ಹುಟ್ಟಿರೋದು ಪುಷ್ಯ ನಕ್ಷತ್ರ. ಅಮ್ಮ ಕೇಳಿಸ್ಕೊತಿದ್ಯಾ? ಹಾಂ ಸ್ವಾಮಿ, ಕೆಲಸ ಐತೆ ಸ್ವಾಮಿ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ 20 ವರ್ಷದ್ದು ಸ್ವಾಮಿ. ಹಂಚಿನ ಮನೆ, ಹಳ್ಳಿಲಿ ಇರೋದು ನಾವು. ಸರಿ, ಪರವಾಗಿಲ್ಲ. ಯಾರು ಕಟ್ಟಿದ್ದು? ನನ್ನ ಯಜಮಾನ ಕಟ್ತಿದ್ದು. ಕಾಂಪೌಂಡ್ ಇದೆಯಾ ಸುತ್ತ? ಇಲ್ಲ ಸ್ವಾಮಿ, ಕಾಂಪೌಂಡ್ ಇಲ್ಲ. ಹೊಲದವ್ರಿಗೆ ಕಟ್ಕೊಂಡಿದ್ದೆ. ಅದೇ ಸೈತು ಗದ್ದೆಯಲ್ಲಿ. ಬೆಳೆಯೋ ಭೂಮಿಯಲ್ಲೇ ನಿಮ್ಮ ಜಮೀನಲ್ಲೇ ಕಟ್ಟಿದ್ದೀರಾ? ಹಾಂ ಹೌದು ಸ್ವಾಮಿ. ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ಅದು 20 ವರ್ಷ ಆಯಿತು. 2000. ಓಕೆ, ಮನೆ ಅಳತೆ ಗೊತ್ತಮ್ಮ? ಎಷ್ಟಡಿ ಕಟ್ಟಿದ್ದೀರಾ ಅಂತ? ಇಲ್ಲ, ಗೊತ್ತಿಲ್ಲ ಸ್ವಾಮಿ ನಂಗೆ ಅದ್ರ ಬಗ್ಗೆ ಸ್ವಲ್ಪ. ಕಾಂಪೌಂಡ್ ಹಾಕಿದ್ದೀರಾ? ಇಲ್ಲ, ಕಾಂಪೌಂಡ್ ಇಲ್ಲ ಸ್ವಾಮಿ. ಓಕೆ. ಅಲ್ಲಿ ಯಾವಾಗಾದರೂ ಆಗಲಿ ಮನೆ ಕಟ್ಟುವಾಗ, ಮನೆ ಕಟ್ಟಿದ ಮೇಲೆ ಹಾವು ಪ್ರವೇಶ ಆಗಿತ್ತಾ? ಹ್ಞೂ ಸ್ವಾಮಿ, ಆಗಿತ್ತು ಸುಮಾರು ಸಲ. ಆಗೈತೆ ತುಂಬ ಸಲ. ಯಾರು ಹೊಡೆದಿದ್ದು? ಬೇರೆನೇ ಯಾರನ್ನ ಕರ್ಕೊಬಂದು ಹೊಡ್ತಿದ್ದು. ಎಷ್ಟು ಸಲ ಆಗಿದೆ ಹಾವು ಹೊಡೆದಿರೋದು? 2 ಸಲ. ನಿಮಗೆ ಬೇಜಾರು ಅನ್ನಿಸ್ತಾ ಇಲ್ವಾ? ಹೊಡಿತಾ ಇದ್ದೀವಲ್ಲ, ಸರಿ ಅಂತನ ತಪ್ಪು ಅಂತನ ಅದನ್ನು? ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸ್ವಾಮಿ. ಅವಾಗ ಮನೆಗೆ ಬಂದಾಗ ಏನೋ ಭಯ ಅಲ್ವಾ, ಅದ್ರ ಸಲುವಾಗಿ ಹೊಡೆಸ್ದು ಅಷ್ಟೇ ಗೊತ್ತಿತ್ತು. ಇತ್ತೀಚೆಗೆ ಏನೋ ಪ್ರೋಗ್ರಾಮ್ ಮಾಡಿದ್ಮೇಲೆ ಗೊತ್ತಾಗ ನಮ್ಮ ಟಿವಿನೂ ಇರಲಿಲ್ಲ, ಕರೆಂಟು ಇರಲಿಲ್ಲ ಸ್ವಾಮಿ. ನನಗೆ ಅವಾಗ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಸ್ವಾಮಿ. ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ವ್ಯವಸಾಯ ಮಾಡ್ತೀವಿ ಸ್ವಾಮಿ, ಜಮೀನು ಐತೆ. ಓಕೆ. ನಿಮ್ಮ ಯಜಮಾನರು ಹಾವು ಹೊಡೆದಿರೋ ವಿಷಯ ಕೇಳಿದ್ದೀರಾ? ಹ್ಞೂ ಕೇಳಿದ್ದೀನಿ ಸ್ವಾಮಿ. ಯಾಕೆ ಹೊಡಿತಾರೆ? ಖುಷಿಗೆ ಹೊಡಿತಾರಾ? ಏನಕ್ಕೆ ಹೊಡಿಯೋದು? ಇಲ್ಲ, ಖುಷಿಗಲ್ಲ. ಒಂದ್ಸಲ ಎಲ್ಲ ದನಗಳಿಗೆ ಮೇಯ್ತಾ ಇದ್ದಾಗ ಎಲ್ಲ ಹಲ್ಲೆ ಕಟ್ಟೋದಾಗ ಒಂದ್ಸಲ ಯಾರ್ದ ಮನೆಯಲ್ಲಿ 4 ಹೊಡೆದಿದ್ರು ಸ್ವಾಮಿ. ಅವ್ರು ಸುಸ್ತನೂ ಆಗಿತ್ತು. ಏನು ಮಾಡಿದ್ರಿ ಅದಕ್ಕೇನಾದರೂ? ಆಗವಾಗ ಏನು ಮಾಡಿದ್ರೆ, ಇವಾಗ ಹೋದ ವರ್ಷ ಸುಬ್ರಹ್ಮಣ್ಯದಲ್ಲಿ ಕುರ್ಚಿಯಲ್ಲಿ ಸತ್ತ ಸಂಸಾರ ಮಾಡ್ಕೊಂಡು ಬಂದು ಸ್ವಾಮಿ. ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ ಅಲ್ಲಿ? ಒಂದು 2,000 ಆಯ್ತು, ಗೊತ್ತಿಲ್ಲ ಸರ್. ಈಗ ಅಯ್ಯೋ, ಅಷ್ಟೊಂದು ಖರ್ಚು ಮಾಡಿಬಿಟ್ಟಿದ್ರಲ್ಲಮ್ಮ. ಎಷ್ಟು ದಿನ ಇದ್ರಿ? 1 ರಾತ್ರಿ ಇದ್ರಾ, 2 ರಾತ್ರಿ ಇದ್ರಾ? 2 ರಾತ್ರಿ. ಓಕೆ. ನಿಮ್ಮ ಯಜಮಾನರು ವಿಚಾರದಲ್ಲಿ ಅವರು ಯಾವುದನ್ನು ನಂಬ್ತಾರೆ ಅಂದರೆ ಯಾವುದನ್ನು ನಂಬೋದಮ್ಮ? ದೇವ್ರು ನಂಬ್ತಾರಾ, ಹೆಂಡತಿ ನಂಬ್ತಾರಾ, ಮಕ್ಕಳು ನಂಬ್ತಾರಾ, ಯಾವ್ದು ನಂಬ್ತಾರೆ ನಿಮ್ಮ ಯಜಮಾನರು? ಇಲ್ಲ ಸ್ವಾಮಿ, ಅವ್ರು ಯಾವ್ದನ್ನ ನಂಬೋದಿಲ್ಲ. ಅವರೇ ಒಂಥರ ಮನುಷ್ಯರು. ನಮ್ಮ ಬಗ್ಗೆ ಅವ್ರಿಗೆ ಯಾವಿದು ಇಲ್ಲಿ ಫೀಲಿಂಗ್ ಇರೋದಿಲ್ಲ. ಒಂದ್ಸಲ ಅವ್ರು ಹೇಳಿದ್ದೆ ಸರಿ ಅನ್ಕೋಬೇಕು ನಾವು. ಈಗ ಆ ರೀತಿ ಮನಸ್ಥಿತಿಯಲ್ಲಿ ಮಗುವನ್ನು ಮಾಡಿಕೊಂಡಾಗ ಮಕ್ಕಳು ಆ ಥರನೇ ಇರ್ತಾರೆ ಅಂತ ಅನ್ಕೋಬೋದಲ್ಲ? ಇಲ್ಲ, ಮಗ ತುಂಬ ಒಳ್ಳೆಯವನು ಸ್ವಾಮಿ. ಮಗನ ಬಗ್ಗೆ ಆ ಥರ ಯಾವುದೂ ಇಲ್ಲ. ಮಗ ಒಳ್ಳೆಯವನಾದರೆ ಸೊಸೆ ಯಾಕಮ್ಮ ಓದ್ಲು? ಸ್ವಲ್ಪ ಯೋಚನೆ ಮಾಡು. ಅದೇನು ಗೊತ್ತು ಸ್ವಾಮಿ. ಒಂದು ನಿಮಿಷ ಕೇಳಿಸ್ಕೊ ತಾಯಿ. ಮಗ ಒಳ್ಳೆಯವನು, ತಾಯಿಗೆ ಮಗ ಮುದ್ದೆ, ಹೆಗಣ ಆದರೂ ಮುದ್ದಂತೆ ಮಗ ತಾಯಿಗೆ. ಅದನ್ನೂ ಮುದ್ದಿಸ್ತಾರೆ, ಹೆಗಣ ಹುಟ್ಟಿದ್ರೂ ಬೇಜಾರು ಮಾಡ್ಕೊಳ್ಳಲ್ಲ, ತಾಯಿ ಅಲ್ವಾ? ಹಂಗೆ ನಿನ್ನ ಮಗ ಒಳ್ಳೆಯವನು ಅಂತೀಯ, ಸೊಸೆ ಯಾಕೆ ಓದ್ಲು? ಸೊಸೆ ಯಾಕೆ ಕೋಪ ಮಾಡ್ತಾಳೆ? ಏನೋ ಗೊತ್ತಿಲ್ಲ ಸ್ವಾಮಿ. ಎಲ್ಲ ಗೊತ್ತಿಲ್ಲ ಅಂತೀಯ, ನಿನ್ನ ಮಗ ಮಾತ್ರ ಒಳ್ಳೆಯವನು ಅಂತೀಯ. ಹೆಂಗಮ್ಮ ಇದು ಕತೆ? ಒಳ್ಳೆಯವನಾದರೆ ಹೆಂಡತಿ ಹಾಕೋಯ್ತಾಳೆ ಏನಮ್ಮ? ಹೋಗಿಲ್ಲ, ಇಲ್ಲೇ ಇದ್ದಾಳೆ ಸ್ವಾಮಿ, ಸಿಕ್ಕಾತಾಳೆ ಅಂತ ಅಷ್ಟೇ. ಸರಿ, ನಾನು ಹೇಳೋದು ಹೋಗೋದು ಒಂದೇ, ಮನೇಲಿರೋದು ಒಂದೇ. ಹೋಗ್ಬಿಟ್ರೆ ನೆಮ್ಮದಿ, ಮನೇಲಿದ್ದೆ ಕಾಟ ಕೊಟ್ರೆ ಏನು ಮಾಡೋದು? ಅವನ ಜೊತೆ ಚೆನ್ನಾಗಿರ್ತಾಳೆ, ನಮ್ಮ ಜೊತೆ ಹೆಂಗೆ ಫಿಟ್ ಮಾಡ್ಕೊತಾಳೆ ಯಾವಾಗಲೂ. ಯಾಕೆ ಈ ಮಾತು ಇಷ್ಟೆಲ್ಲ ಕೇಳಿದೆ ಅಂತಂದರೆ, ನೀವು ವಾಸ ಮಾಡುವ ಮನೆಯನ್ನು, ಬೆಳೆಯುವ ಭೂಮಿಯಲ್ಲಿ ಯಾರು ಮನೆ ಕಟ್ತಾರೆ ಅವ್ರ ಕುಟುಂಬ ಯಾವ ಕಾರಣಕ್ಕೂ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಬೆಳೆಯುವ ಭೂಮಿಯಲ್ಲಿ ಮನೆಯನ್ನು ಕಟ್ಟಿದರೆ ವಂಶ ಕುಲ ಎಲ್ಲವೂ ನಾಶ ಆಗತ್ತೆ.
ಇದನ್ನು ತಿಳ್ಕೊಳ್ಬೇಕು ಮೊದಲು ಜನ. ಅಮ್ಮ ನೀನು ಮದುವೆ ಗೊತ್ತಿಲ್ಲ ಅಂತ ಮದುವೆ ಮಾಡ್ಕೊಂಡೆ, ಗೊತ್ತಿಲ್ಲ ಅಂತ ಮಗು ಮಾಡ್ಕೊಂಡೆ, ಗೊತ್ತಿಲ್ಲ ಅಂತ ಮದುವೆ ಮಾಡಿಬಿಟ್ಟೆ, ಯಾವ್ದು ಕೇಳಿದ್ರು ಗೊತ್ತಿಲ್ಲ ಅಷ್ಟೇ, ಗೊತ್ತಿಲ್ಲ, ಜೀವನನೂ ಗೊತ್ತಿಲ್ಲ ಅಂದ್ಕೊಂಬಿಡು. ಭೂಮಿ ವಾಸ ಮಾಡ್ತಕ್ಕಂಥ ಮನೆಯನ್ನು ಬೆಳೆಯೋ ಭೂಮಿಯಲ್ಲಿ ಯಾರು ಕಟ್ತಾರೆ ಅಲ್ಲಿಗೆ ಅವ್ರ ಕತೆ ಎಂಡ್, ಇನ್ನು ಮುಂದಕ್ಕೆ ಹೋಗಂಗಿಲ್ಲ ಅವರು. ಇವತ್ತು ಜನಗಳಿಗೆ ಸಮಸ್ಯೆ ಏನಕ್ಕಾಗ್ತಾ ಇದೆ ಅಂದರೆ, ವ್ಯವಸಾಯ ಮಾಡೋ ಭೂಮಿಯನ್ನು ಸೈಟ್ ಮಾಡ್ತಾ ಇದ್ದಾರೆ, ಆ ಸೈಟನ್ನು ತಗೊಂಡು ಮನೆ ಕಟ್ತಾ ಇದ್ದಾರೆ. ಪುಣ್ಯವಂತರು. ಯಾಕೆ ಪುಣ್ಯವಂತರು ಅಂತ ಹೇಳಿದೆ ಅಂದರೆ, ಬೆಳೆಯುವ ಭೂಮಿಯಲ್ಲಿ ಮನೆಯನ್ನು ಕಟ್ಟಬಾರದು. ವಂಶನಾಶ, ಕುಲನಾಶ, ಈ ಪದವನ್ನು ಹೇಳಬೇಕಾದ್ರೆ ತುಂಬ ಕಷ್ಟ, ಆದರೂ ಹೇಳ್ತಾ ಇದ್ದೀನಿ. ಹೆಂಗೆ ಕಟ್ಟೋಕ್ಕೆ ನಿಮಗೆ ಅಧಿಕಾರ ಸಿಗತ್ತೆ? ಭೂಮಿ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಯಾವುದಕ್ಕಮ್ಮ? ಬೆಳೆಯೋಕ್ಕೆ, ಅನ್ನ ಇನ್ನೊಬ್ಬರಿಗೆ ಒಂದು ಕೊಡಲಿ ಅಂತ. ನೀವು ಆ ಭೂಮಿಯಲ್ಲೇ, ಈಗ ಎಷ್ಟೋ ಜನ ಪ್ರಶ್ನೆ ಆಗ್ತಾರೆ, ಅಲ್ಲ ಬೆಳೆಯೋ ಭೂಮಿಲಿ ಮನೆ ಕಟ್ತಾ ಇನ್ನೇನು ಆಕಾಶದಲ್ಲೂ ಕಟ್ಟೋಕ್ಕಾಯ್ತದ? ಹೆಂಗೋ ಮಾತಾಡೋಣ ಅಂತೀಯಾ? ಭೂಮಿ ಇರೋದೇ ಕಟ್ಟೋಕ್ಕೆ ಅಂತ ನೀವು ತಿಳ್ಕೊಂಡ್ರೆ ಕಟ್ಟೋದು ಸರಿ. ವ್ಯವಸಾಯ ಮಾಡೋ ಭೂಮಿಯಲ್ಲಿ ಕಟ್ಟಬಾರದು. ಕಟ್ಟಿದ್ರೆ ಹೆಂಗೆ ಕಟ್ಟಬೇಕು ಅಂತ ತಿಳ್ಕೊಂಡು ಕಟ್ಟಬೇಕು, ಅದು ಮುಖ್ಯ. ಯಾಕೆ ಅಂದರೆ, ಸಣ್ಣ ಉದಾಹರಣೆ ಕೊಡ್ತೀನಿ. ಭೂಮಿಯಲ್ಲಿ ಬೆಳೆಯೋಕ್ಕೆ ಔಷಧಿ ಹೊಡಿತಾರ ಇಲ್ಲಮ್ಮ? ಅಲ್ವಾ? ಸೊ ಆ ರೀತಿ ಆಗಿದ್ದಾಗ ಅದೇ ರೀತಿಯಾಗಿ ಹಾವು ಹೊಡೆದಿರ್ತಾರೆ, ಅದನ್ನು ಅಲ್ಲೇ ಬಿಟ್ಟಿರ್ತಾರೆ, ಅದು ಹಾಗೆ ಒಣಗಿ ಗೊಬ್ಬರವಾಗಿ ಸೇರಿಕೊಂಡಿರುತ್ತೆ. ಇನ್ನೊಂದು ಯಾರ್ದೋ ಮದುವೆ ಕರ್ನೆರೆ ಇನ್ನೊಂದು ಏನೋ ಮಾಡಿ ಅಲ್ಲಿ ಬಂದು ಮೈದಾನದಲ್ಲಿ ಅಡುಗೆ ಮಾಡಿ ಊಟ ಹಾಕಿ ಆ ಇಜ್ಜಲನ್ನ ಅಲ್ಲೇ ಬಿಡ್ತಾರೆ, ಕ್ಲೀನ್ ಮಾಡ್ತಾರೆ ನಮ್ಮ ಇಜ್ಜಲು ಹಂಗೆ ಬಿಟ್ಟು ಹೋಗ್ತಾರೆ. ಅದು ಹಾಗೇ ಒಳಗಡೆ ಹೋಗುತ್ತೆ, ಮೇಲೆ ಮಣ್ಣು ಮುಚ್ಕೊಳ್ಳುತ್ತೆ, ಸೈಡ್ ಚೆನ್ನಾಗಿರುತ್ತೆ ಅಂತ ತಗೊಂಡೋಗಿ ನೀವು ಮನೆ ಕಟ್ಟಿದ್ರೆ ನೋಡಿ ಈ ಪರಿಸ್ಥಿತಿ ಆಗುತ್ತೆ. ನಾವು ಕಟ್ಟಿರುವ ಮನೆಯ ಒಳಗಡೆ ಇಜ್ಜಲು ಸೇರಿದೆ, ಒಟ್ಟು ಸೇರಿದೆ, ಬೂದಿ ಸೇರಿದೆ, ಹಾವಿನ ಮೂಳೆ ಸೇರಿದೆ, ನಾಯಿ ತಲೆ ಸೇರಿದೆ, ಇದ್ಯಾಗಾದ್ರೆ ಗೊತ್ತಾಗುತ್ತೆ ನಮ್ಮ? ಅದಕ್ಕೆ ಕಟ್ಟಬಾರ್ದು ಅಂತ ಹೇಳೋದು. ಬೆಳೆಯುವ ಜಾಗದಲ್ಲಿ ಏನು ಬೇಕಾದ್ರೂ ನಡೆದಿರ್ಬೋದು, ಯಾವುದೋ ಕಾಲದಲ್ಲಿ ಆಗಿರ್ಬೋದು, ಅದನ್ನು ನೀವು ತಿಳ್ಕೊಳಕ್ಕಾಗತ್ತಾ? ಹೆಂಗೆ ಮನೆ ಕಟ್ತೀರಾ ಅಮ್ಮ? ನಿಂಗೆ ಗೊತ್ತಾಯ್ತಾ? ಅಷ್ಟೇ ಅಮ್ಮ. ಇದಕ್ಕೆ ಶಾಸ್ತ್ರ ಕೇಳಿದ್ರೆ, ದೇವರು ಮಾಡಿದ್ರೆ, ವ್ರತ ಮಾಡಿದ್ರೆ, ಯಾಗ ಮಾಡಿದ್ರೆ, ಹೋಮ ಮಾಡಿದ್ರೆ ಏನು ವರ್ಕ್ ಆಗಲ್ಲ. ಮನೆಗೆ ಯಾರ್ಯಾರು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ, ಯಾವಾಗ ಊಟ ಮಾಡ್ತಾರೆ ಗೊತ್ತಿಲ್ಲ, ಹೆಂಗೆ ಮಲ್ಕೋತಾರೆ ಗೊತ್ತಿಲ್ಲ, ಯಾರ ಮಾತು ಯಾರು ಕೇಳಲ್ಲ. ಯಾಕಮ್ಮ ಬೇಕು ಮನೆ? ಅಮ್ಮ ಬೇಜಾರಾಯ್ತಾ? ಅರ್ಥ ಆಯ್ತಾ? ನಮ್ಗೆ ಅವಾಗ ಬೇರೆ ದಾರಿನೇ ಇರಲಿಲ್ಲ ಸ್ವಾಮಿ. ಅಲ್ಲಮ್ಮ, ನೀವು ಕಟ್ಟಿದ್ದು ಬೇಡ ಅಂತ ನಾನು ಹೇಳ್ತಿಲ್ಲ, ತಿಳ್ಕೊಂಡು ಕಟ್ಟಬೇಕಿತ್ತಲ್ಲ. ಇದನ್ನು ಹೇಳೋರು ಯಾರು ಇಲ್ವಲ್ಲ ಭೂಮಿಯಲ್ಲಿ. ಪ್ರಪಂಚದಲ್ಲಿ ಮನೆ ಕಟ್ಟಬೇಕಾದ್ರೆ ಜಾಗವನ್ನು ಶುದ್ಧೀಕರಣ ಮಾಡಿ ಮನೆ ಕಟ್ಟಬೇಕು ಅಂತ ಯಾರಿಗಾರು ಗೊತ್ತಿದ್ದೀನಮ್ಮ? ಗೊತ್ತಿಲ್ಲ ಅಂತ ಪಾಪ ಪುಣ್ಯಾತ್ಮ ಹತ್ರ ಹೋಗಿ ಕೇಳಿದ್ರೆ ಅವನು ಗುರುಬಲ ಚೆನ್ನಾಗದೆ ಕಟ್ಟೋಗಿ ಸಾಯಿ ಅಂತ ಕಳಿಸ್ಬಿಡ್ತಾನೆ ಇಂಡೈರೆಕ್ಟಾಗಿ. ಸಾಯಿ ಅಂತಲೇ ಹೇಳೋದವನು, ಚೆನ್ನಾಗದೆ ಅಂತ ಹೇಳೋನು ಇಂಡೈರೆಕ್ಟಾಗಿ ಸಾಯಿ. ಇದಕ್ಕೆ ಮೀರಿ ನನ್ನ ಹತ್ರ ಪದ ಇಲ್ಲ, ಕನ್ನಡ ಪದ. ಯಾವನು ಚೆನ್ನಾಗಿದೆ ಮದುವೆ ಮಾಡು ಅಂತಾನೆ, ಅವನು ಅದನ್ನೇ ಮಾಡ್ತಿರೋದು, ಸಾಯಿರಿ ಮದುವೆ ಮಾಡ್ಕೊಂಡು. ಯಾವನು ಚೆನ್ನಾಗಿದ್ದಾರೆ ಇವರು ಮನೆ ಕಟ್ಟಿದ್ರೆ ಅಂತಾರೆ, ಸಾಯಿ ಮನೆ ಕಟ್ಟು ಅಂತ ಹೇಳ್ತಕ್ಕಂಥವ್ರು. ಇದಕ್ಕೆ ಮೀರಿ ನನಗೆ ಗೊತ್ತಿಲ್ಲ, ಯಾಕೆ ಮಾತು ಬಳಸ್ತಾ ಇದ್ದೀನಿ ಅಂತ ಹೇಳ್ತಕ್ಕಂತಹ ಕಮಂಗಿಗಳಿಗೆ ಈ ಸತ್ಯ ಗೊತ್ತಾಗಬೇಕು. ಎಲ್ಲೋ ಏನೋ ಒಂಚೂರು ತಿಳ್ಕೊಂಬಿಟ್ಟು ಏನೇನೋ ಮಾಡಿ ಆಯ ಹಾಕಿದ್ದೀನಿ, ವಾಸ್ತು ನೋಡಿದ್ದೀನಿ ಅಂತ ಮನೆ ಕಟ್ಟಕ್ಕೆ ಹೇಳ್ತಾರಲ್ಲ, ಇವ್ರುಗಳಿಗೆಲ್ಲ ಯಾವ ಕಂಬಕ್ಕೆ ಕಟ್ಟಬೇಕು, ಏನು ಶಿಕ್ಷೆ ಕೊಡಬೇಕು ನೀವೇ ಡಿಸೈಡ್ ಮಾಡಿ. ಅಥವಾ ನೀವು ಸರಿ ಇಲ್ವಾ, ಹೇಳೋರು ಸರಿ ಇಲ್ವಾ, ಡಿಸೈಡ್ ಮಾಡಿ. ಜೀವನ ಎಲ್ಲ ಹೀಗೆ ಅನುಭವಿಸೋದಾದರೆ ಬದುಕೋದು ಯಾವಾಗ? ನೆಮ್ಮದಿ ಯಾವಾಗ? ಆರೋಗ್ಯ ಯಾವಾಗ? ಒಳ್ಳೆ ನಿದ್ದೆ ಯಾವಾಗ? ಮದುವೆಗಳೇ ಯಾಕೆ? ಮನೆ ಕಟ್ಟೋದು ಗೊತ್ತಿಲ್ಲ ಅಂದರೆ ಜೀವನದಲ್ಲಿ ಏನು ಮಾಡೋದು ಗೊತ್ತಿಲ್ಲ ಅಂತ ಅರ್ಥ ಅಷ್ಟೇ. ಆದರೆ ಈ ಸತ್ಯ, ಈ ವಿದ್ಯೆಯನ್ನು ಕಲ್ತಿರ್ತಕ್ಕಂಥವ್ರು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ, ಮುಂದಕ್ಕೆ ಕೊಡ್ತಾರೋ ಗೊತ್ತಿಲ್ಲ. ಭಾರತ ದೇಶದ ಇತಿಹಾಸದಲ್ಲಿ ಈ ವಿದ್ಯೆಯನ್ನು ಕಲ್ತಿರ್ತಕ್ಕಂಥವ್ರು ಹುಟ್ಟಿಲ್ಲ. ಇದಕ್ಕೆ ಮೀರಿ ಪ್ರಶ್ನೆ ಕೇಳೋದಾದರೆ ನಾವು ಸದಾ ರೆಡಿ, ಚಾಲೆಂಜ್ ಆಗಿ. ಈ ಪ್ರಶ್ನೆ ಎಲ್ಲಿಂದ ಬರುತ್ತೆ, ಎಲ್ಲಿ ಉತ್ಪತ್ತಿ ಆಗುತ್ತೆ, ಇದಕ್ಕೆ ಕಾರಣ ಏನು, ಇದರ ಸತ್ಯತೆ ಏನು, ಚಾಲೆಂಜಾಗಿ ಮಾತಾಡೋಣ. ಇಷ್ಟು ಮೀರಿ ಇನ್ನು ಜಾಸ್ತಿ ಹೇಳಲಿಕ್ಕಾಗಲ್ಲ. ಭೂಮಿಯಲ್ಲಿರುವ ಸತ್ಯವನ್ನು ತಿಳಿದೇ ಇರತಕ್ಕಂತಹ ವ್ಯಕ್ತಿಗಳು ಯಾರೂ ಮನೆಯನ್ನು ಕಟ್ಟೋದಕ್ಕೆ ಅಧಿಕಾರ ಇಲ್ಲ. ನಿಮ್ಮ ಭೂಮಿ ನಿಮ್ಮದೇ, ಅದರ ಶಕ್ತಿ ಏನು ಅದು ತಿಳಿಬೇಕು. ಮಗುನ ಸಾಕಿದಿರಿ ಸರಿ, ಆ ಮಗು 5 kg ಬ್ಯಾಗ್ ಎತ್ತಿದ್ರೆ ಅದು 5 kg ಬ್ಯಾಗ್ ಕೊಡಿ, ಅದು ಪುಸ್ತಕಂತ ಬಿದ್ದೋಗುತ್ತೆ, ನಿಂತ್ಕೊಳ್ಳೋದೇ ಇಲ್ಲ. ಅದಕ್ಕೆ 5 kg ಬ್ಯಾಗ್ ಕೊಟ್ಟು ಇಟ್ಕೊಳ್ತೇನೆ ನಮ್ಮ, ಅದು ಬಿದ್ದೋಗುತ್ತೆ. ಹಾಗೆ ನಮ್ಮ ಮಕ್ಕಳ ಶಕ್ತಿ ನಮಗೆ ಗೊತ್ತಿಲ್ಲ, ನಮ್ಮ ಗಂಡ ಹೆಂಡತಿ ಶಕ್ತಿ ನಮಗೆ ಗೊತ್ತಿಲ್ಲ, ನಮ್ಮ ಭೂಮಿಯ ಶಕ್ತಿ ನಮಗೆ ಗೊತ್ತಿಲ್ಲ. ಈ ಶಕ್ತಿಯೇ
ನಾವು ನಿರೀಕ್ಷೆಯನ್ನು ಮಾಡಬಾರ್ದು. ಯಾವುದು ಅಂದರೆ ನಮಗೆ ಬೇಕಿರ್ತಕ್ಕಂಥ ಮೂಲ ಶಕ್ತಿ ಯಾವುದು ಅಂದರೆ ಮನೆಯ ಕುಟುಂಬಸ್ಥರ ಶಕ್ತಿಯನ್ನು ತಿಳ್ಕೊಂಡಾಗ ನಿರೀಕ್ಷೆ ಮಾಡೋಂಗಿಲ್ಲ. ಆಟೋಮೆಟಿಕ್ಕಾಗಿ ಏನೇನು ಸಿಗಬೇಕು ಎಲ್ಲ ಸಿಗ್ತಾ ಹೋಗುತ್ತೆ. ನಾವು ಬದುಕು ಸಾರ್ಥಕವಾಗುತ್ತೆ. ಒಪ್ಕೋಬೋದೇನಮ್ಮ? ಶಕ್ತಿ ಬೇಕು, ನಿರೀಕ್ಷೆ ಎಲ್ಲ ಬೇಕಿರೋದು. ನಾನು ಓಡ್ತೀನಿ ಅಂದರೆ ಏನು ಓಡೋದು? ಓಡೋಕ್ಕೆ ಆಗಲ್ಲ. ಬಾಯಲ್ಲಿ ಉಸಿರು ಬಿಟ್ಕೊಂಡು ಡಬಕ್ಕಂತ ಕೆಳಗೆ ಬಿದ್ದೋಗ್ತಾನೆ. ಏನು ಓಡ್ತಾನೆ ಅವನು? ಶಕ್ತಿಯನ್ನು ಗುರುತಿಸ್ಕೊಂಡಾಗ ನಿರೀಕ್ಷೆ ಬೇಡ. ಶಕ್ತಿ ಇಲ್ಲದೆ ನಿರೀಕ್ಷೆ ಇಟ್ಕೊಂಡ್ರೆ ಜೀವನವೆಲ್ಲ ವ್ಯರ್ಥ ಆಗುತ್ತೆ. ಇದ್ರ ಸತ್ಯ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಈಗ ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಭಟ್ಕಳದಿಂದ ಚಂದ್ರಕಲಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೆಯ. ನಿಮ್ಮ ನಕ್ಷತ್ರ ತಿಳಿಸಿ. ನಂದು ಪುಷ್ಯ ನಕ್ಷತ್ರ, ಕಟಕ ರಾಶಿ. ಓಕೆ, ಗುರುಗಳಿದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಏನು ಓದಿದ್ದೀಮ್ಮ? 10th. ಏನಪ್ಪ? ನನ್ನ ಹೆಸರು ಚಂದ್ರಕಲಾ ಅಂತ. ಓಕೆ, ಏನು ಓದಿದ್ಯಾ ಅಂದೆ? 10ನೇ ಕ್ಲಾಸು. ಓಕೆ, ಏನು ಬೇಕಿತ್ತಪ್ಪ? ನನಗೆ ಯಾವಾಗಲೂ ದೇವ್ರ ಕನ್ಸಲ್ಲಿ ಬರುತ್ತೆ, ಯಾಕೆ ಅಂತ. ಏನು ಬರುತ್ತೆ? ಮತ್ತೆ ನಾವಿಬ್ರು ಒಂದೇ ನಕ್ಷತ್ರದಲ್ಲಿ ಹುಟ್ಟಿದವರು, ಗಂಡ ಹೆಂಡತಿ ಇಬ್ರು. ಅಲ್ಲಲ್ಲ, ನೀವೇನು ಬರುತ್ತೆ ಅಂದ್ರೆ ಏನದು? ವೆಂಕಟೇಶ್ವರ ಮೂರ್ತಿ ಯಾವಾಗಲೂ ಕನ್ಸಲ್ಲಿ ಬರುತ್ತೆ, ತುಂಬಾ ಶೃಂಗಾರ ಮಾಡಿದ್ದು. ವೆಂಕಟೇಶ್ವರನ ಮೂರ್ತಿನ? ಹಾ, ವೆಂಕಟೇಶ್ವರ ವಿಗ್ರಹ ಬರ್ತದೆ ಯಾವಾಗಲೂ, ಶೃಂಗಾರ ಮಾಡಿರುವ. ಯಾವಾಗಲೂ ಕನ್ಸಲ್ಲಿ ಬರುತ್ತಾ? ಹಲೋ. ಹಾ, ವೆಂಕಟೇಶ್ವರ ಮೂರ್ತಿ ಬರುತ್ತಾ ಯಾವಾಗಲೂ ಕನ್ಸಲ್ಲಿ ಎಂದೆ? ಹಾ, ಕನ್ಸಲ್ಲಿ ಬರುತ್ತೆ. ಓಕೆ, ನಿನಗೆ ಅಮ್ಮ ಅಳು ಬರುತ್ತಾ? ಆಟೋಮೆಟಿಕ್ಕಾಗಿ ಬರುತ್ತಾ? ನೀನು ಕಷ್ಟಪಟ್ಟು ಅಳ್ತೀಯಾ? ಹಾ, ಅಳು ಬರುತ್ತೆ. ಅದು ತಿಳ್ಕೊ ಫಸ್ಟು. ಈಗ ಕೆಲವ್ರು ಕೇಳಿ, ಒಳ್ಳೇದಲ್ವ ಶ್ರೀನಿವಾಸ ಎಲ್ಗೂ ಬರಲ್ಲ, ಬಿಡಮ್ಮ ಪುಣ್ಯ ಮಾಡಿದ್ದೆ ನೀನು ಅಲ್ಲಮ್ಮ? ಚೆನ್ನಾಗಿರೋದು ಬರೋದು ಅಲಂಕಾರನ. ಅಮ್ಮ, ನಮ್ಮಿಬ್ಬರಿಗೂ ಕೂಡ ಒಂದೇ ರಾಶಿ. ಎಷ್ಟು ವರ್ಷ ಆಯ್ತು ಮದುವೆಯಾಗಿ ಎಷ್ಟು ವರ್ಷ ಆಯಿತು? 14ನೇ ವರ್ಷ ಇದು. ಮಕ್ಕಳು ಒಬ್ಳು ಚಿತ್ರ ನಕ್ಷತ್ರದಲ್ಲಿ ಹುಟ್ಟಿದ್ದಾಳೆ, ಮಗ ಆರಿದ್ರ ನಕ್ಷತ್ರದಲ್ಲಿ ಬಂದಿದ್ದಾನೆ. ಮಗನಿಗೆ ವಯಸ್ಸೆಷ್ಟು? ಅವನಿಗೀಗ 10. ಓಕೆ, ಚೆನ್ನಾಗಿ ಓದ್ತಾನ? ಕೋಪ ಜಾಸ್ತಿ ಮಾಡ್ತಾನ? ಕೋಪ ಇದೆ ಮಗನಿಗೆ. ನೀನೇನು ಓದಿದ್ಯಮ್ಮ? 10ನೇ ಕ್ಲಾಸು. ಹಾ. ಓಕೆ, ಈಗ ಒಂದು ಮಗು ಹುಟ್ಟಿದ್ರೆ ಅಥವಾ ಒಂದು ಮಗು ಮಾಡ್ಕೋಬೇಕಾದ್ರೆ ಇದರ ಸತ್ಯವನ್ನು ತಿಳ್ಕೋಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಖಂಡಿತ ಗೊತ್ತಿಲ್ಲ. ಗೊತ್ತಿಲ್ಲ. ಈಗ ನಿಮ್ಮ ಇಬ್ಬರ ವಿಷಯದಲ್ಲಿ ಬೇಜಾರು ಮಾಡ್ಕೋಬೇಡ, ಕೇಳ್ತೀನಿ ಅಂತ. ನಿಮ್ಮ ಗಂಡ ಹೆಂಡತಿ ವಿಷಯದಲ್ಲಿ ಹೊಟ್ಟೆ ಭಾಗ ಸರಿ ಇಲ್ಲ, ಸ್ವಲ್ಪ ಕಷ್ಟ ಆಗತ್ತೆ ಅಂತ ಯಾರು ಕೊಡ್ತೀಯ? ಇಬ್ಬರಲ್ಲೂ ಇದೆಯಾ, ಒಬ್ಬರಲ್ಲಿ ಇದೆಯಾ? ಹಾಂ, ಇಬ್ಬರಲ್ಲೂ ಇದೆಯಾ? ಸರಿ, ಇದನ್ನು ಸರಿ ಮಾಡ್ಕೋಬೇಕು ಅಂತ ಗೊತ್ತಿಲ್ವಾ? ಎಷ್ಟೋ ನಿಮ್ಮ ಕಾರ್ಯಕ್ರಮದಿಂದ ಸ್ವಲ್ಪ ಏನೋ ಸರಿ ಮಾಡ್ಕೊಡ್ತಾ ಇದ್ದೀವಿ ಅನ್ಸುತ್ತೆ. ಹೊಟ್ಟೆಯನ್ನು ಸರಿಪಡಿಸಿಕೊಳ್ಳುವ ವಿಧಾನ ಯಾವುದು? ಕ್ವಶನ್ ಆನ್ಸರ್. ಇದು ಅಗದಿ ತಿನ್ಬೇಕು ಏನಂತ ಸರಿಯಾಗಿ ಗೊತ್ತಿಲ್ಲ. ಅಲ್ಲಮ್ಮ, ಒಂದು ನಿಮಿಷ. ಈಗ ಇದು ಪ್ರಶ್ನೆ ಹಾಕ್ಕೋಬೇಕು. ಇದು ಒಬ್ರಿಗೆ ಅಂತಲ್ಲ, ಪುಷ್ಯ ನಕ್ಷತ್ರ ಹುಟ್ಟಿದವ್ರಿಗೆ ಮಾತ್ರ ಹೊಟ್ಟೆ ಕೆಟ್ಟಿರುತ್ತೆ ಅಲ್ಲ, ಎಲ್ಲರಿಗೂ ಕೆಟ್ಟಿದೆ, ಎಲ್ಲರಿಗೂ ಕೆಟ್ಟಿರುತ್ತೆ. ತಾಯಿ ಗರ್ಭದಲ್ಲಿರ್ಬೇಕಾದ್ರೆ ಕೆಟ್ಟೋಗಿರುತ್ತೆ. ಇನ್ನು ಹುಟ್ಟಿದ ಮೇಲೆ ಇನ್ನೇನೇನು ತಿಂದಿರ್ತೀವಿ ಇನ್ನೂ ಕೇಳಂಗೇ ಇಲ್ಲ. ಹೊಟ್ಟೆ ಕೆಟ್ಟಿರುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿಲ್ಲ. ನಿಜವಾದ ಶಾಸ್ತ್ರ, ನಿಜವಾದ ಜ್ಯೋತಿಷ್ಯ ಇದು. ಮಗುವಿನ ಹೊಟ್ಟೆ ಚೆನ್ನಾಗಿದೆಯಾ ಅಂತ ಜಾತಕ ಬರೆಸಬೇಕೇ ಹೊರತು ಮಗು ಏನಾಗತ್ತೆ ಅಂತ ಶಾಸ್ತ್ರ ಕೇಳಬಾರ್ದು. ನಾವು ಅದೆಂತಾನೆ ಮಾಡ್ತಾ ಇರೋದು. ಯಾರೇ ಆಗಲಿ, ನಮಗೆ ಒಂದು ಮಗು ಆಗಿದೆ, ಆ ಮಗು ಹೊಟ್ಟೆ ಚೆನ್ನಾಗಿದೆಯಾ, ಶುದ್ಧವಾಗಿದೆಯಾ? ಪ್ರತಿಯೊಂದು ಮಗು ಹುಟ್ಟೋದೆಲ್ಲ ಶುದ್ಧವಾದ ಹೊಟ್ಟೆಯಲ್ಲಿ ಮಗು ಹುಟ್ಟೋದೇ ಇಲ್ಲ. ಯಾಕೆ ಅಂದರೆ ತಾಯಿ ಹೊಟ್ಟೆನೇ ಕೆಟ್ಟಿರುತ್ತೆ. ಅದು ಅವ್ರಿಗೂ ಗೊತ್ತಿಲ್ಲ. ಹೊಟ್ಟೆ ಸರಿ ಮಾಡಿ ಮಗು ಮಾಡ್ಕೋಬೇಕು ಅಂತ ಯಾರಿಗಾರು ಗೊತ್ತೇನಮ್ಮ? ಚೆನ್ನಾಗಿದ್ದೀವಿ ಸ್ವಾಮಿ, ನಮಗೆ ಹೊಟ್ಟೆ ಏನಾಗದೆ, ಸರಿಯಾಗಿ ತಿಂತೀನಿ, ನಾನು ಚೆನ್ನಾಗಿ ತಿಂತೀನಿ ಅಂತಾರೆ. ಹಂಗೆ ತಾನೆ ಹೇಳೋದು. ಚೆನ್ನಾಗಿ ತಿಂತೀನಿ ಅಂದರೆ ಚೆನ್ನಾಗಿದ್ದೀನಿ ಅಂತ ಅರ್ಥ. ಆದರೆ ಚೆನ್ನಾಗಿ ತಿಂದು ಯಾಕೋ ಸುಸ್ತಾಯ್ತದೆ ಅಂತಾರೆ. ಹೌದಾ? ಚೆನ್ನಾಗಿ ತಿಂದರೆ ಸುಸ್ತಾಕಾಯ್ತು, ಅದೇ ಹೊಟ್ಟೆ ಕೆಟ್ಟಿರೋದು. ಹೊಟ್ಟೆ ಉಬ್ಬಿಸ್ಕತ್ತದೆ ಅಂತಾರೆ, ಹೊಟ್ಟೆ ತೂಕ ಅಂತಾರೆ. ಏನ್ರಿ ಒಂದಾ ಎರಡೇನ್ರಿ ಹೊಟ್ಟೆ ಕತೆ ಹೇಳಿದ್ರೆ 72 ವೆರೈಟೀಸ್ ಹೇಳ್ಕೊಡ್ತೀನಿ. ಹೊಟ್ಟೆ ಎಷ್ಟು ಥರ ಹಿಂಸೆ ಕೊಡುತ್ತೆ ಮನುಷ್ಯನಿಗೆ ಅಂತ. 72 ವೆರೈಟೀಸಲ್ಲಿ ಹೊಟ್ಟೆ ಎಷ್ಟೆಲ್ಲ ಕೆಲಸ ಕೊಡ್ತಾ ಇದೆ ಅಂತ. ಪ್ರಪಂಚದಲ್ಲಿ ಹೊಟ್ಟೆ ಶುದ್ಧಿ ಮಾಡಿಕೊಂಡ್ರೆ ಯಾವುದು ಬೇಕಿಲ್ಲ ರೀ.
ಇದು ಶುದ್ಧಿ ಮಾಡ್ಕೋಬೇಕು ಅಂತ ಯಾರಿಗೂ ಗೊತ್ತಿಲ್ಲ ರೀ. ಇದು ಸತ್ಯ. ಹೊಟ್ಟೆ ಏನು ಅಂದರೆ ಭೂಮಿ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಅಲ್ಲಮ್ಮ. ನಮ್ಮ ಹೊಟ್ಟೆ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಯಾವ್ದು ತಿಳ್ಕೊಬೇಕೀಗ? ಹೊಟ್ಟೆ ಒಳಗಡೆ ಏನಿದೆ ಅಂತ ತಿಳ್ಕೊಬೇಕಲ್ವಾ? ಇಲ್ಲ, ನಮ್ಮ ಮಗ ಮುಂದೆ ಚೆನ್ನಾಗಿ ಓದ್ತಾನ, ನನ್ನ ಮಗಳು ಒಳ್ಳೆ ಮದುವೆ ಆಗತ್ತಾ ನೋಡಿ ಅಂತ ಕೇಳ್ತೀವಲ್ಲ, ನಾವೇನು ಮನುಷ್ಯರಾಗಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ. ಹೊಟ್ಟೆ ಕ್ಲೀನ್ ಮಾಡ್ಬೇಕ್ರಿ. 9 ತಿಂಗಳು ನರಕ ಅನುಭವಿಸಿರುತ್ತೆ ಆ ಮಗು ಹೊಟ್ಟೆ ಒಳಗಡೆ ಇದ್ಕೊಂಡು. ಅದನ್ನು ಕ್ಲೀನ್ ಮಾಡೋದು ಗೊತ್ತಿಲ್ಲ, ಹುಟ್ಟಿದ ಮೇಲೆ ಕ್ಲೀನ್ ಮಾಡೋದು ಗೊತ್ತಿಲ್ಲ. ಶಾಸ್ತ್ರ, ಭವಿಷ್ಯ, ಜ್ಯೋತಿಷ್ಯ, ಜಾತಕ, ಕುಂಡಲಿ ಯಾವ ಪುರುಷಾರ್ಥಕ್ಕೆ ಬೇಕು ಯೋಚನೆ ಮಾಡಿ. ಬರ್ಸಿ ಬೀರೂನಲ್ಲಿ ಇಟ್ಕೊಳ್ಳಿ. ಮಗಂದು ಕೊಡಿ, ಮಗಳದು ತಗೊಳ್ಳಿ. ಏನಕ್ಕದು? ಹೊಟ್ಟೆ ಕೆಟ್ಟಿದೆ, ಹೊಟ್ಟೆ ಕೆಟ್ಟಿದೆ, ಹೊಟ್ಟೆ ಕೆಟ್ಟಿದೆ ಅಂತ ಹೇಳ್ಕೊಳ್ಳಿ ಕನ್ನಡಿ ಮುಂದೆ ನಿಂತ್ಕೊಂಡು. ಇದಕ್ಕೆ ರಿಪೇರಿ ಎಲ್ಲಿದೆ? ಮೆಡಿಕಲಲ್ಲೂ ಇಲ್ಲ, ಶಾಸ್ತ್ರದಲ್ಲೂ ಇಲ್ಲ, ಸ್ನಾನ ಮಾಡೋದ್ರಲ್ಲೂ ಇಲ್ಲ. ಮತ್ತೇನು ಸರಿ ಮಾಡ್ಕೊಳ್ಳೋದು? ನಾವಿದ್ದೀವಿ ನೋಡಿ ಗಟ್ಟಿಯಾಗಿ ಗುಂಡಿಗೆ ಹೇಳ್ಕೊಡ್ತೀವಿ. ಹೊಟ್ಟೆಯನ್ನು ಸರಿ ಮಾಡಿಸುವುದು ಹೇಗೆ? ನಾವು ಅದಕ್ಕೆ ಮಾಸ್ಟ್ರು. ಈ ಸರಿ ಮಾಡ್ಕೊಂಡೆಲ್ಲ ಸರಿಗಿರುತ್ತಲ್ಲಮ್ಮ. ಹೊಟ್ಟೆ ಸರಿ ಮಾಡ್ಕೊಂಡು ಎಲ್ಲ ಸರಿಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ, ಹುಚ್ಚುತನ ಹೋಗುತ್ತೆ. ಈಗ ನಮ್ಗೆ ಯಾರೋ ಮಾಡಿಸಿರ್ಬೋದು ನೋಡಿ ಅಂತಾರೆ. ಈ ಥರದ ಜನನೇ ಇರೋದು, ಈ ಥರದ ಜನರು ಶಾಸ್ತ್ರ ಹೇಳೋರು ಇದ್ದಾರೆ. ಅಮ್ಮ ನಿಂಗೆ ಅರ್ಥ ಆಯ್ತಾ? ಹೊಟ್ಟೆಯನ್ನು ಶುದ್ಧೀಕರಣ ಮಾಡ್ಕೊಳ್ಳೋದು ಬೇಕು ಅಂತ್ಯಾ ಬೇಡ ಅಂತ್ಯಾ? ಆ ಕೆಲಸ ಮಾಡಮ್ಮ. ಇದು ಮಾಡ್ಕೊಳ್ದೇ ಇರೋದಕ್ಕೆ ಪಾಪ ಆರಿದ್ರ ನಕ್ಷತ್ರ ಮಗು ಹುಟ್ಟೈತೆ, ಅದಕ್ಕೆ ಉಸಿರು ಚೆನ್ನಾಗಿಲ್ಲ. ನಾನು ಇವತ್ತು 3 ಆರಿದ್ರ ನಕ್ಷತ್ರ ಬಂತು ಲೈನಾಗಿ ಮೆಸೇಜ್ ತಿಳ್ಕೊಳ್ಳಿ ಅಂತ. ಆರಿದ್ರದಲ್ಲಿ ಹೆಣ್ಣು ಗಂಡು ಹುಟ್ಟಿದರೆ ಉಸಿರಾಟ ಚೆನ್ನಾಗಿಲ್ಲ, ಹೆಣ್ಣು ಹುಟ್ಟಿದರೆ ಅದಕ್ಕೆ ಮಂತ್ಲಿ ಚೆನ್ನಾಗಿರಲ್ಲ ಅಥವಾ ಆಗೋದೇ ಇಲ್ಲ, ಕಂಡೀಷನಾಗಿ ಆಗೋದೇ ಇಲ್ಲ, ಬೇಗ ಋತುಮತಿನೂ ಆಗಲ್ಲ. ಋತುಮತಿ ಆದರೆ ಅದು ಮಂತ್ಲಿ ಚೆನ್ನಾಗಿರಲ್ಲ. ಹೆಣ್ಣಿಗೆ ಇದು ಒಂದು ಶಿಕ್ಷೆ. ಆರಿದ್ರ ನಕ್ಷತ್ರ ಹೆಣ್ಣು ಮಗು ಹುಟ್ಟಿದ್ರೆ ಮದುವೆ ಮಾಡಿಕೊಂಡ್ರೆ ಅಷ್ಟೇ ಕತೆ. ಬಂಡೆ ಕಲ್ಲನ್ನು ಮದುವೆ ಮಾಡ್ಕೊಳ್ಳೋದು, ಆರಿದ್ರ ನಕ್ಷತ್ರ ಹುಡುಗಿ ಮದುವೆ ಮಾಡ್ಕೊಳ್ಳೋದು ಎರಡೂ ಒಂದೇ. ಈಗ ಹುಡುಗಿ ತಪ್ಪ, ಮಾಡ್ಕೊಂಡವ್ರ ತಪ್ಪ, ಹೇಳ್ದವ್ರ ತಪ್ಪ, ಮದುವೆ ಮಾಡಿದವ್ರ ತಪ್ಪ. ಏನು ಮಾಡೋಣ ಈಗ? ಯಾರು ತಪ್ಪಿಲ್ಲಿ? ನಮ್ಮದು ತಪ್ಪು. ನಾವು ತಿನ್ನುವುದು ಮಜಾ ಮಾಡುವುದಕ್ಕೆ ಬಂದಿದ್ದೀವಿ ಅಂತೇಳಿದ್ರೆ ಇದು ತಪ್ಪು. ತಿನ್ನುವುದಕ್ಕಲ್ಲ ಬಂದಿದ್ದಿಲ್ಲಿ, ತಿಳಿಯುವುದಕ್ಕೆ ಬಂದಿದ್ದು. ಆ ಕೆಲಸ ಯಾರು ಮಾಡ್ತಾ ಇಲ್ಲ. ಸೋಮಾರಿತನದ ಜೀವನ ಆಗಿದೆ. ಅದಕ್ಕೋಸ್ಕರವಾಗಿ ದೇವರ ಮೇಲೆ ಯಾರು ಜಾಸ್ತಿ ಭಾರ ಹೊರಿಸ್ತಾರೆ ಅವ್ರು ಆ ಕೆಲಸನೇ ಮಾಡೋದು. ನನಗೆ ಟೈಮ್ ಚೆನ್ನಾಗಿಲ್ವಂತೆ, ಒದ್ಕೊಂಡು ಮಲಕ್ಕೋ. ನನಗೆ ಈಗ ತಾನೇ ಶುರುವಾಗೈತಂತೆ, ಒದ್ಕೊಂಡು ಮಲಕ್ಕೋ. ಮದುವೆ ಮಾಡಬೇಕಾದ್ರೆ ಟೈಮ್ ಚೆನ್ನಾಗಿಲ್ವಂತೆ, ಬಿಟ್ಟುಬಿಡು, ಮದುವೆ ಮಾಡಬೇಡ. ಈ ಥರ ಟೈಮ್ ಚೆನ್ನಾಗಿಲ್ಲ, ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಕ್ಕಂಥ ಕೆಟ್ಟ ಅಭಿಪ್ರಾಯ ನಮ್ಮ ದೇಶದಲ್ಲಿ ಬೇರನ್ನು ಬಿಟ್ಟಿದೆ. ಟೈಮ್ ಚೆನ್ನಾಗಿಲ್ಲ ತಪ್ಪು, ಟೈಮ್ ಚೆನ್ನಾಗಿದೆ ತಪ್ಪು, ಇವೆರಡು ಹೇಳುವುದೇ ತಪ್ಪು. ಈ ಸತ್ಯ ನೀವು ಅರ್ಥ ಮಾಡ್ಕೊಳ್ಳಿ. ಶಾಸ್ತ್ರಗಳು ದಯವಿಟ್ಟು ಅಬ್ಜೆಕ್ಷನ್ ಮಾಡಬೇಡಿ ಅಲ್ಲಮ್ಮ. ಚೆನ್ನಾಗಿದೆ ತಪ್ಪು, ಚೆನ್ನಾಗಿಲ್ಲ ತಪ್ಪು, ಮತ್ತಿನ್ಯಾವುದು? ಅದೇ ನಮ್ಮ ಆರೋಗ್ಯ ರಹಸ್ಯದ ಕಾರ್ಯಕ್ರಮ. ಇದೂ ಅಲ್ಲ ಅದೂ ಅಲ್ಲ ಅಂದರೆ ಇದೇನೆ. ಯಾಕೆ ಅಂದರೆ ಈ ಕಾರ್ಯಕ್ರಮದಲ್ಲಿ ಮೂಲ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಳಿ. ಸರಿನಾ ತಪ್ಪ ಅಂತಕ್ಕಂಥದ್ದು ಡಿಸೈಡ್ ನೀವು ಮಾಡೋದಕ್ಕಿಂತ ನಿಮ್ಮ ಮನಸ್ಸು, ನಿಮ್ಮ ದೇಹ ಹೇಳುತ್ತೆ ಇದು ಸರಿಗಿದೆ, ನಾನು ಖುಷಿಯಾಗಿದ್ದೀನಿ. ಅದು ಯಾವಾಗ ನಿಮಗೆ ಬಂತು ಆಗ ನೀವು ಸರಿ ಹೋದ್ರಿ ಅಂತ. ಆ ಸರಿ ಹೋಗಬೇಕಂದ್ರೆ ಕಾರ್ಯಕ್ರಮವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದರಂತೆ ಪರಿವರ್ತನೆಯಾಗಿ ಜೀವನದಲ್ಲಿ ನಿಮ್ಮಂಥ ಅದೃಷ್ಟವಂತರು ಯಾರೂ ಇರಲ್ಲ. ಆ ಕೆಲಸ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಕರೆ ಮಾಡಿದವ್ರಿಗಾಗಲಿ ಕರೆ ಮಾಡದೇ ಇರೋರಿಗಾಗಲಿ, ಹೊಟ್ಟೆ ಶುದ್ಧೀಕರಣ ಮಾಡ್ಕೋಬೇಕು ಅಂದರೆ ದಯವಿಟ್ಟು ವಿಷಯವನ್ನು ತಿಳ್ಕೊಳ್ಳಿ, ನಮ್ಮನ್ನು ಭೇಟಿ ಮಾಡಿ, ನಿಮಗೆ ಸತ್ಯವಾದ ದಾರಿ ಸಿಕ್ಕತ್ತೆ. ಹೊಟ್ಟೆ ಶುದ್ಧೀಕರಣ ಮಾಡ್ಕೊಳ್ಳೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ ಅಂತ ಬೇರೆ ವಿಚಾರದಲ್ಲಿ ಮಾತಾಡ್ತೀನಿ. ನಾವು ಫಸ್ಟ್ ಕೊಡೋದೇ ಮೊದಲನೇ ಇಂಜೆಕ್ಷನ್ ಯಾವುದು ಅಂದರೆ, ನಿನಗೆ ಹೊಟ್ಟೆ ಚೆನ್ನಾಗಿದೆಯಾ, ಗಂಡನ ಹೊಟ್ಟೆ, ಹೆಂಡತಿಯ ಹೊಟ್ಟೆ, ಮಕ್ಕಳ ಹೊಟ್ಟೆ ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ. ಯಾಕೆ ಅಂದರೆ ನೀನು ವಾಸ ಮಾಡೋ ಮನೆಗೂ ನಿಮ್ಮಗಳ ಹೊಟ್ಟೆಗೂ ಸಂಬಂಧ ಇಲ್ಲ ಅನ್ನುವ ಸತ್ಯಾಂಶವನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳಿ. ನಿಮ್ಮ ಹೊಟ್ಟೆ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಮನೆಯ ನೆಲದ ಮಟ್ಟ ಚೆನ್ನಾಗಿಲ್ಲ. ಇಷ್ಟು ಸತ್ಯವನ್ನು ಹೇಳಿದ್ದೀನಿ ಅಂತಕ್ಕಂಥ ವಿಚಾರಕ್ಕಿಂತ ನಾವು ಸತ್ಯ ತಿಳ್ಕೊಂಡಿದ್ದೀವಿ ಅಂತ ನೀವು ಖುಷಿಪಡಿ. ನೆಮ್ಮದಿಯಾಗಿ ಆರೋಗ್ಯವಾಗಿರಬೇಕು ಅಂತಂದರೆ ಭೂಮಿಯನ್ನು, ಭೂಮಿಯ ಶಕ್ತಿಯನ್ನು, ಭೂಮಿಯ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದೇ ಆದರೆ ನಾವು ಅದಕ್ಕೆ ರೆಡಿ ಇರ್ತೇವೆ. ನೀವು ತಿಳ್ಕೊಳಕ್ಕೆ ನೀವು ರೆಡಿ ಇದ್ದರೆ ಮುಂದುವರಿರಿ. ಬಲವಂತಕ್ಕೆ ಬೇಡ, ಕಷ್ಟಕ್ಕೆ ಬೇಡ, ಸಮಯ ಇಲ್ಲ ಅಂದರೆ ಬೇಡ, ನಂಬಿಕೆ ಇಲ್ಲ ಅಂದರೆ ಬೇಡ, ತಿಳಿಲೇಬೇಕು. ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.
ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದಿರುವ ವೀಕ್ಷಕರೇ, ಭೂಮಿಯ ಸತ್ಯವನ್ನ ನಾವು ತಿಳಿದುಕೊಂಡಾಗ, ಆ ರಹಸ್ಯವನ್ನ ಅರ್ಥೈಸಿಕೊಂಡಾಗ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅನ್ನುವಂಥ ವಿಚಾರವನ್ನ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.